Mahisha, welcome to you all friends. Okay, Ani and Mahesh. ಓಕೆ ಮಿತ್ರರೇ, ನಾವು ನಿನ್ನೆ ನೋಡ್ತಾ ಇದ್ವಿ ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಏನು, ಹೇಗೆ ನಡೀತಿತ್ತು ಒಂದು ಕಾಲದೊಳಗೆ. ಆನಂತರ ಹಣ ಬಂತು. ಹಣ ಬಂದ ಬಳಿಕ ಕೂಡ ಎಷ್ಟೋ ವರ್ಷಗಳ ಕಾಲ ವಸ್ತು ವಿನಿಮಯ ಇತ್ತು. ಈಗ ಬದಲಾದ ಸಾಮಾಜಿಕ ಸಂಬಂಧಗಳ ಹಿನ್ನೆಲೆ ಒಳಗೆ ವಸ್ತು ವಿನಿಮಯಕ್ಕಿಂತ ಹಣ ಬಳಕೆ ಹೆಚ್ಚಾಗಿದೆ. ವೆರಿ ಗುಡ್ ಈವ್ನಿಂಗ್ ಅಫ್ರಿನ್ ಜಿ, ವಿಜಯಲಕ್ಷ್ಮಿ, ವೆಲ್ಕಮ್ Bari. So you cannot say that this barter system has totally stopped. Yes, still it is there, but it's, the size has come down drastically. ಅಣಿ ಏನೋ ಯಪ್ಪ, ಎಲ್ಲಿಂದ ತರ್ತಿ? ತೇಜ್, ವೆಲ್ಕಮ್. ಬಹಳ ಹೊತ್ತಾಯ್ತಾ? ಓಕೆ, ಸೊ ಕ್ಲಾಸ್ ಶುರುವಾಗೈತೆ ಅಂತ ಗೌತಮ್ ಹೇಳಕತ್ತಾರ. ಓಕೆ, ಯಾ ಫಸ್ಟ್ ಸ್ಲೈಡ್ ಹಿಯರ್ ಇರಲಿ. ಯಾ, ಸೊ ಅದು ಪೂರ್ತಿ ಬಂದಾಗಿಲ್ಲ ಯಾವುದು ವಸ್ತು ವಿನಿಮಯ, ಆದ್ರೆ ಅದರ ಪ್ರಮಾಣ, ಅದರ ಮಹತ್ವ ಕಡಿಮೆ ಆಗಿದೆ. ಯಾಕೆ ಇವತ್ತು ಬದಲಾದ ಕಾಲಘಟ್ಟದೊಳಗ, ಸನ್ನಿವೇಶದೊಳಗ, ಸಮಾಜಗಳೊಳಗ ಹಣ ಹೆಚ್ಚು ಮಹತ್ವದ ಒಂದು ಸಾಧನ ಆಗ್ಯದ. ಓಕೆ, ಹಾಗಿದ್ರೆ ಹಣ ಏನೇನೆಲ್ಲ ಕಾರ್ಯ ಮಾಡ್ತದ, ಹಣವನ್ನ ಹೇಗೆ ಮುದ್ರಿಸ್ತಾರೆ ಇತ್ಯಾದಿ. ಅಂಡ್ ಅಫ್ ಕೋರ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡುವಾಗ ಇಂಡಿಯಾದೊಳಗೆ ಮುದ್ರಣ ಎಲ್ಲೆಲ್ಲಿ ಆಕೈತಿ, ಹೆಂಗ್ ಆಕೈತಿ, ಯಾವ್ಯಾವ ಡೆನಾಮಿನೇಷನ್ ಇತ್ಯಾದಿ ನೋಡ್ಬಿಟ್ಟಿವಿ. ಸೊ ಈಗ ಉಳಿದಿರುವಂತದ್ದು ಏನಪ್ಪಾ ಅಂತ ಕೇಳಿದ್ರೆ ಭಾರತದಲ್ಲಿ ಹಣದ ಪೂರೈಕೆಯ ವ್ಯಾಖ್ಯೆ. ಸೊ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ಮಾನಿಟರಿ ಪಾಲಿಸಿ ಅನ್ನುವಂಥದ್ದನ್ನ ನೋಡುವಾಗ ಒಂದು ಚರ್ಚೆ ಮಾಡಿದ್ವಿ, ಸಾಕಷ್ಟು ಸಾಧನಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಓಪನ್ ಮಾರ್ಕೆಟ್ ಆಪರೇಷನ್, ಬ್ಯಾಂಕ್ ರೇಟು, SLR, CRR, ಅದೆಲ್ಲ ಮಾರಲ್ ಸುಯೇಜನ್ನು, ಇವೆಲ್ಲವನ್ನು ಕೂಡ ರೇಷನಿಂಗ್ ಆಫ್ ಕ್ರೆಡಿಟ್, ಇವೆಲ್ಲ ಚರ್ಚೆ ಮಾಡಿದ್ವಿ. ಓಕೆ, ಚರ್ಚೆ ಮಾಡಿದ್ವಿ. ಅವುಗಳ ಅನುಷ್ಠಾನವನ್ನ ಅಫ್ಕೋರ್ಸ್ RBI ಮಾಡ್ತಾ ಇದೆ. ಎಸ್ ಶಶಿ, ನಮಸ್ತೆ, ಬರ್ರಿ. RBI ಮಾಡ್ತಾ ಇದೆ. ಆದರೆ ಈ RBI ಅವುಗಳನ್ನ ಬಳಸುವಾಗ ಅದು ನಿಜವಾಗಿಯೂ ಪರಿಣಾಮಕಾರಿ ಆಗಾಕತ್ತದನೋ ಇಲ್ಲೋ ಅನ್ನುವಂಥದ್ದು ಗೊತ್ತಾಗ್ಬೇಕು. ಅದು ಗೊತ್ತಾಗೋದು ಹೇಗೆ? ಈ ನಮ್ಗ ಓಕೆ, ಈಗ ಯಾವ್ದಪ್ಪ, ಫಾರ್ ಎಕ್ಸಾಂಪಲ್ ರೆಪೋ ರೇಟ್ ಹೆಚ್ಚು ಮಾಡಿದ್ರು, ಸೊ ವಾಟ್, ಹಣದ ಸಪ್ಲೈ ಹೆಚ್ಚಾತೋ ಕಡಿಮೆ ಆತೋ, ಇದನ್ನ ನಮಗೆ ಹೆಂಗ್ ಗೊತ್ತಾಗ್ತದ? ಆಗಿರ್ಬೇಕು ಬಿಡ್ರಿ ಅಂತ ನಾವ್ ಹೇಳ್ತೀವಿ, ಅಂತೀವಿ. ಬಟ್ ನಿಜವಾಗಿಯೂ ಆಗ್ಯದನೋ ಇಲ್ಲೋ, ಇದು RBIಗೆ ಪಕ್ಕಾ ಲೆಕ್ಕ ಇರ್ತದೆ. RBI ಹೇಳಿರ್ಬೋದು ನಿಮಗೆ, ಪ್ರತಿ 15 ದಿನಕ್ಕೊಮ್ಮೆ, 6 ತಿಂಗಳಿಗೆ 3 ತಿಂಗಳಿಗೆ ಅಲ್ಲ, ಮತ್ತೆ ಪ್ರತಿ 15 ದಿನಕ್ಕೊಮ್ಮೆ, ತಿಂಗಳಿಗೆ 2 ಬಾರಿ ಹಣ ಪೂರೈಕೆಯ ಒಂದು ಲೆಕ್ಕಾಚಾರವನ್ನ ಬಿಡುಗಡೆ ಮಾಡ್ತದೆ. ಏನಾಕಿಯೋ ಯಪ್ಪ ಅಡಿ, ಅಡ್ಡ ಇಲ್ಲ, ಏನಾಕ್ಯ ನೋಡ್ರಿ. 2 ಪೈಸಾ, ಶಬ್ಬಾಶ್, ಹುಲಿ ಮರಿಯ. 2 ಪೈಸಾ ಬಹಳ ಪ್ರೀತಿ ಇತ್ತಪ್ಪ ನಮಗೆ ಇವ್ರ ಮ್ಯಾಗೆಲ್ಲ. ಹೌದು, 1 ಪೈಸಾ ಸಿಕ್ಕಿಲ್ಲ ಕಾಣಿಸ್ತೈತಿ ನಿನಗ. 1 ಪೈಸಾ ಸಿಕ್ಕಿಲ್ಲ. ಹೌದು, 1 ಪೈಸಾನು ಇದ್ದು. ಎಸ್, ಹೌದು, ಆಫಿಷಿಯಲಿನೇ ಬಿಡುಗಡೆ ಮಾಡ್ತದೆ ಮಹೇಶ. ಆಫಿಷಿಯಲಿ ನಿಮಗೆ ಸಿಗ್ತದೆ RBI ಮನಿ ಸಪ್ಲೈ, ರೀಸೆಂಟ್ RBI ಮನಿ ಸಪ್ಲೈ ಕ್ಯಾಲ್ಕುಲೇಷನ್ ಅಂತ ನೀವು ಹುಡುಕಿದ್ರು ಕೂಡ ಸಿಗ್ತದೆ. ಎಷ್ಟು ಅದು ತಲೆ ಕೆಟ್ಟ ಹೋಗ್ತದ ಅದು ನೋಡಾಕ, ಬಟ್ ನಿಮಗೆ ಮಾಹಿತಿ ಗೊತ್ತಿದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಅವರು RBI ಸ್ಟ್ಯಾಟಿಸ್ಟಿಕ್ಸ್ ಓದಾಕತ್ರ ತಲೆ ಗಿರ್ರ ಅಂತದ. ಒಟ್ನೊಳಗ ದೇಶದಲ್ಲಿ ಚಲಾವಣೆ ಆಗುತ್ತಿರುವಂತಹ ಹಣ ಎಷ್ಟು ಅನ್ನುವಂಥದ್ದು RBI ದಿಂದ ಲೆಕ್ಕಾಚಾರ ಪ್ರತಿ 15 ದಿನಕ್ಕೊಮ್ಮೆ ಬಿಡುಗಡೆ ಆಗ್ತದೆ. ಓಕೆ, ಅದು ನಿಖರವಾಗಿ ಗೊತ್ತಾಗಬೇಕು ಅಂತಂದ್ರ 1 ಪೈಸೆಗೆ ನಿಮ್ ಟೈಮ್ ನಲ್ಲಿ ಏನ್ ಸಿಗ್ತಿತ್ತು ಸರ್ ಅಂತ, ಇಷ್ಟು ದಪ್ಪ ಅನ್ನೊಂದು ಗೋಳೆ ಸಿಗ್ತಿತ್ತಪ್ಪ ರಾಜ್ಕುಮಾರ್ ಜಿ. ಇಷ್ಟು ದಪ್ಪ ಅನ್ನೊಂದು ಲಿಂಬು ಹುಳಿ ಗೋಳೆ ಅಂತ ಸಿಗ್ತಿತ್ತು. ಸೊ ವಿ ವೇರ್ ಪಾಂಡ್ ಆಫ್ ದಟ್. ಹಂಗ ಕೊಬ್ಬರಿ ಗೋಳೆ ನಂತರ ಬಂದು. ಹೌದು ಮಹೇಶ, ಅವು ಬಹಳ ರುಚಿಪ್ಪ, ಬಹಳ ರುಚಿ ಬಿಡು. ಅದಕ್ಕಿಂತ ಮೊದಲು ಲಿಂಬು ಗೋಳೆ ಅಂತಿದ್ದು, ಲಿಂಬು. ಸೊ ಲಿಂಬು ಗೋಳೆ ತೇಟ ಅವ್ರ ಕಲರ್ ಸಹಿತ ಹೆಂಗಿರ್ತಿತ್ತಪ್ಪ ಅಂತಂದ್ರೆ, ಏನು ಆರೆಂಜ್ ಇರ್ತಾವಲ್ಲ, ಆರೆಂಜ್ ಬಿಚ್ಚದಾಗ ಒಂದು ತೊಳಿ ಹೊರಗೆ ಬರ್ತದ, ಡಿಟ್ಟೋ ಹಂಗ ಇರ್ತಿತ್ತು. ಹೌದು, 1 ರೂಪಾಯಿಗೆ 4. ಈಗ ಕರೆಕ್ಟ್, ಬಹಳ ವ್ಯತ್ಯಾಸ ಆಗ್ಬಿಟ್ಟಿತ್ತಪ್ಪ. ಎಸ್, ಸೊ ಏನೋ ರವಿ ಚಿಕ್ಕಮಠ್, ನಿನ್ನ ಡೌಟ್ ಏನೋ ಯಪ್ಪ. ಬರ್ರಿ ಗೀತಾಜಿ, ಸ್ವಾಗತ. ವಿರು. ಹೀಗೆ ಹಣದ ಪೂರೈಕೆಯನ್ನ ಕರಾರುವಕ್ಕಾಗಿ ತಿಳ್ಕೊಬೇಕಾದ್ರೆ ಒಂದು ಕಡೆ ಆ ಸಾಧನಗಳನ್ನ ಬಳಸ್ತದೆ ಆಸ್ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ. ಆ ಸಾಧನಗಳು ಸರಿಯಾಗಿ ಆಪರೇಟ್ ಆಗ್ಯಾವೋ ಇಲ್ಲೋ, ಹಣದ ಪೂರೈಕೆಗೆ ಬ್ರೇಕ್ ಬಿದ್ದೈತೋ ಇಲ್ಲೋ, ಇದನ್ನ ತಿಳ್ಕೊಬೇಕಾದ್ರೆ ಹಣದ ಪೂರೈಕೆಯನ್ನ ಬೇರೆ ಬೇರೆ ಗುಂಪುಗಳೊಳಗೆ ವಿಂಗಡಿಸಿ ನೋಡ್ಬೇಕಾಗ್ತದೆ. ಅಂದಾಜ್ ಮ್ಯಾಗ ಇಷ್ಟರಿ ಅಂತ ಹೇಳೋದು ಕಷ್ಟ ಆಗ್ತದೆ. ಅಫ್ಕೋರ್ಸ್
RBI ಸಾಮಾನ್ಯವಾಗಿ M3 ಡೆಫಿನೇಷನ್ ಮಾತ್ರ ಕೊಡ್ತದೆ ಸಾಮಾನ್ಯವಾಗಿ, ಅಂದ್ರೆ ಎವ್ರಿ 15 days M3 ಮನಿ ಸಪ್ಲೈ ಎಷ್ಟೈತಿ ಅನ್ನೋ ಪಿಕ್ಚರ್ ಅನ್ನ ಕೊಡ್ತದೆ. ಸೊ ತಾವು ನೋಡ್ಕೊಡ್ರಿ, ಸರ್ಚ್ ಮಾಡ್ಕೊಡ್ರಿ, ಸಿಗ್ಲಿಲ್ಲ ಅಂದ್ರೆ ನಾ ಬೇಕಾದ್ರೆ ಅದನ್ನ ಹೇಳ್ತೀನಿ. ನವೆಂಬರ್ ಲೇಟೆಸ್ಟ್ ಡಿಸೆಂಬರ್ ಎಂಡ್ ವರೆಗೂ ಎಷ್ಟು ಆಗೈತಿ, ಯಾಕಂದ್ರೆ ಇವತ್ತಿನ್ನು 11ನೇ ತಾರೀಕು ಹೌದಾ. ಸೊ ನವೆಂಬರ್ ಎಂಡ್ ವರೆಗೂ ಎಷ್ಟು ಮನಿ ಸಪ್ಲೈ ಇತ್ತು ಅನ್ನೋದನ್ನ ಅಲ್ಲಿ ಸಿಗ್ತದ ಮಾಹಿತಿ. ಹೌದು ವಿಜಯ ಲಕ್ಷ್ಮಿ ಅವರೇ, ಕಾಲ ಬಹಳ ಬದಲಾಗಿತ್ತಲ್ವ ಈಗ. ಹೀಗಿರೋದ್ರಿಂದ ಈ ಹಣದ ಪೂರೈಕೆಯನ್ನ ತಿಳಿದುಕೊಳ್ಳಲು ಹಣದ ಪೂರೈಕೆಯ ವ್ಯಾಖ್ಯೆ ಅನ್ನೋದು ಬರ್ತದೆ. ಡೆಫಿನಿಷನ್ ಆಫ್ ಮನಿ ಸಪ್ಲೈ. ಇದು ನಿಮಗೆ ಒಬ್ಬ ಕಾಮನರ್ ಆಗಿಯೂ ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದಂತೂ ಇನ್ನೂ ಹೆಚ್ಚು ಗೊತ್ತಿರಬೇಕು. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಸಲ ಪ್ರಶ್ನೆಗಳನ್ನು ಕೂಡ ಇದ್ರ ಮೇಲೆ ಕೇಳ್ಯ ನಿಮಗೂ ಇದು ಹೀಗ ಅಂತ ಅರ್ಥ ಆಗ್ಬೇಕು. ಎಸ್, ಈಗ ನಾವು ಹಂಗಿದ್ರ ಭಾರತದಲ್ಲಿ ಹಣದ ಪೂರೈಕೆ ವ್ಯಾಖ್ಯೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಅಂತ ಒಂದೊಂದಾಗಿ ಸಮಾಧಾನ ತಿಳ್ಕೊತೀವಿ. ಗಡಬಡಿ ಮಾಡಿದ್ರೆ ತಲೆಯಾಗ ಹೋಗೋದಿಲ್ಲ. ಎಸ್ ಸರ್, ಇಂಡಿಯಾದು ₹1 ಕಾಯಿನ್ಸ್ ಬಾಂಗ್ಲಾದೇಶಲ್ಲಿ ಮೆಲ್ಟ್ ಮಾಡಿ ಬ್ಲೇಡ್ಸ್. ಹೌದೌದೌದೌದೌದೌದು. ಎಸ್, offense, certainly offense, there is no doubt in it. It is an offense. ಅಲ್ಲ, ಬಾಂಗ್ಲಾದೇಶದೊಳಗೆ ಅಷ್ಟೇ ಯಾಕೆ, ಇಂಡಿಯಾದೊಳಗೂ ಮಾಡ್ತಿದ್ರು, ಇಂಡಿಯಾದೊಳಗೂ ಬ್ಲೇಡ್ ಗಳನ್ನು ಮಾಡಿದ್ದಾರೆ ಅದರಿಂದ, ಹೌದಾ. ಸೊ ಹೀಗಾಗಿ ಇದೇ ರೆಗ್ಯುಲರ್ ಸಿ ಫಾರ್ ಬ್ಲೇಡ್ಸ್ ಸ್ಟೀಲ್ ಈಸ್ ಯೂಸ್ಡ್, ಸ್ಟೇನ್ಲೆಸ್ ಸ್ಟೀಲ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬ್ಲೇಡ್ಸ್. That is what standard coin usually ಇದು ಕ್ರೋಮಿಯಂ ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಕೂಡಿಸಿ ಎಷ್ಟೋ ಪರ್ಸೆಂಟೇಜ್ ಒಳಗೆ ಬಳಸ್ತಾರೆ. ಇಫ್ ಮೈ ಮೆಮರಿ ಇಸ್ ರೈಟ್, ನಾನು ಇಮಿಡಿಯೇಟ್ ಅದನ್ನ ನೋಡ್ಕೊಂಡಿಲ್ಲ, ಬಟ್ ಆಸ್ ಐ ರಿಮೆಂಬರ್, ಬಹಳ ದಿನ ಆಯ್ತು ನಾನು ಎಲ್ಲೋ ನೋಡಿದ ನೆನಪು. ಸೊ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಐ ಥಿಂಕ್ ಕ್ರೋಮಿಯಂ, ನನಗೆ ಎಕ್ಸಾಕ್ಟ್ ನೆನಪಾಗ್ತಾ ಇಲ್ಲ, ಕ್ರೋಮಿಯಮು ಕ್ರೋಮೈಟೋ ಒಟ್ಟಿನೊಳಗೆ ಕ್ರೋದಿಂದ ಶುರು ಆಗ್ತದೆ. ಸೊ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳೋಣ. That will be rust free. Yeah, that is what mentioned. Then that is why chromium is mixed, I think, with coins. So chromium and stainless steel. Yes. So ಅವುಗಳನ್ನ ಬಳಸಿ ಕಾಯಿನ್ ಗಳನ್ನ ತಯಾರು ಮಾಡ್ತಾರೆ. ಅದನ್ನ ಇವರು ಮತ್ತೆ ಒಂದು ಬ್ಲೇಡ್ ಅಂದ್ರೆ ಎಷ್ಟು ಇರ್ತೈತ್ರಿಪ್ಪ, ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಾನು ಜಿಲೆಟ್ ಬ್ಲೇಡ್ ಐ ಯೂಸ್. ಒನ್ ಜಿಲೆಟ್ ಬ್ಲೇಡ್ ಇಟ್ ಕಾಸ್ಟ್ಸ್ ₹9. ನೌ ಇಟ್ ಕಾಸ್ಟ್ಸ್ ₹9 ಒನ್ ಜಿಲೆಟ್ ಬ್ಲೇಡ್. ನನಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ತಂದಿಲ್ಲ, ನಾವು ಒಮ್ಮೆ ತಣ್ಣಿ ಅಂತಂದ್ರೆ ಒಂದು ವರ್ಷ ಆಗೋಟ್ಟು ತಂದು ಬಿಟ್ಟಿರ್ತೀನಿ. ಸೂಪರ್ ಮ್ಯಾಕ್ಸ್ ₹3. ವಾಟ್ ಎವರ್, ಈ ಸೂಪರ್ ಮ್ಯಾಕ್ಸ್ ಕಿಂತಲೂ ಇದು ಕಡಿಮೆ ಇರ್ತದೆ, ಯಾವುದು ಜಿಲೆಟ್. ಬಟ್ ಶಾರ್ಪ್ನೆಸ್ ಚೆನ್ನಾಗಿರೋದ್ರಿಂದ ಬಳಕೆ ಜಾಸ್ತಿ ಬರ್ತದೆ. ನನ್ನ ತಿಳುವಳಿಕೆ ₹1 ಕಾಯಿನ್ದೊಳಗ ನಾನು ಬಳಸುವಂತ ಜಿಲೆಟ್ ಬ್ಲೇಡ್ಗಳು ಕನಿಷ್ಠ 10 ಆಗ್ತವೆ, ಕನಿಷ್ಠ 10 ಬ್ಲೇಡ್ಗಳು ತಯಾರಾಗ್ತವೆ. ಬಿಕಾಸ್ ಇಟ್ ಇಸ್ ದ್ಯಾಟ್ ಥಿನ್ ಅಂಡ್ ದ್ಯಾಟ್ ಶಾರ್ಪ್. ಸಿಂಗಲ್ ಎಡ್ಜ್ ಇರುವಂತ ಒಂದು ಬ್ಲೇಡ್ ಇರ್ತದೆ, ₹9 ಸಿಂಗಲ್. ಅದಕ್ಕೊಂದು ₹2 ಪ್ಲಾಸ್ಟಿಕ್ ಅವ್ರು ಬಳಸ್ತಾರಂತ ಇಟ್ಕೊಂಡ್ರು ಕೂಡ ನೀವು ಹೇಳೋ ಪ್ರಕಾರ ಎಸ್ ₹1 ಒಂದು 10 ಅಂತ ಬ್ಲೇಡ್ ಆಗ್ತಾವಂತಂದ್ರೆ ಎಸ್ ₹90 ಆಯ್ತು. ₹90ಗೆ ಇನ್ನೊಂದು ₹18 ಯಾವುದು ನಾವು ನೋಡಕ ₹20 ಪ್ಲಾಸ್ಟಿಕ್ ಮೇಕಿಂಗ್ ಅಂತ ನಾವು ತಗೊಂಡ್ರು ಕೂಡ ಅಲ್ಲಿಗೆ ₹1 ₹20 ₹21 ಆಯ್ತು. ಮೇಕಿಂಗ್ ಚಾರ್ಜ್ ಇನ್ನೊಂದು ₹10 ಹಿಡ್ಕೊಂಡ್ರು ₹30 ₹90 ಬ್ಲೇಡ್ ಅನ್ನ ತಯಾರು ಮಾಡಕತ್ತಾರ. ಸಿಂಪಲ್ ಕ್ಯಾಲ್ಕುಲೇಷನ್ ನಾ ಹೇಳಕತ್ತಿದ್ದು, ₹30 90 ಬ್ಲೇಡ್ ಅನ್ನು ತಯಾರು ಮಾಡಕತ್ತಾರಂತ. ಅಂಡ್ ದಿಸ್ ಇಸ್ ನ್ಯಾಚುರಲಿ ವೆರಿ ಮಚ್ ಅವ್ರಿಗೆ ಅಡ್ವಾಂಟೇಜಸ್. ಓಕೆ, ಸೊ ಈಗ ಹಾಗಾಯ್ತು, ಹಿಂದೆಲ್ಲ ಆಗ್ಯದ. ಇಟ್ ಇಸ್ ದ ಕೇಸ್ ಅಂಡ್ ಇಟ್ ವಾಸ್ ಇನ್ವೆಸ್ಟಿಗೇಟೆಡ್. ಐ ಥಿಂಕ್ ನೌ ಇಟ್ ಇಸ್ ಅಂಡರ್ ಕಂಟ್ರೋಲ್. ಅಂಡ್ ಅನದರ್ ಥಿಂಗ್ ಗಮನಿಸಬೇಕು, ಏನೋ ಚೇಂಜ್ ಮಾಡಿದ್ದಾರೆ. ಯಾರೋ ಕೈ ಎತ್ತೀರಾ? ಓಕೆ, ನಾನು ಗಮನಿಸಿದಂಗೆ ಇಟ್ ಹ್ಯಾಪನ್ ಲಾಂಗ್ ಬ್ಯಾಕ್ ಅಂಡ್ ಎಸ್ ಶಶಿ ಸರ್, ಇದು ನಾನು ಕ್ವಶನ್ ಏನ್ ಕೇಳ್ತಿದ್ದೇನೆ ಸರ್, ಮೇಲೆ ಇದು ಟೋಕನ್ ವ್ಯಾಲ್ಯೂ ಅಂದ್ರೆ ಸರ್ ಅದ್ರದ್ದು ಫೇಸ್ ವ್ಯಾಲ್ಯೂ ಮತ್ತೆ ಅದ್ರದ್ದು ಇನ್ ವ್ಯಾಲ್ಯೂ ಎರಡು ಸೇಮ್ ಇರುತ್ತೆ ಅಲ್ವಾ? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂದ್ರೆ ಸರ್ ಅಲ್ಲಿ ಅದ್ರದ್ದು ಫೇಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈ ತರ ಸರ್, ಈಗ ₹1 ಫೇಸ್ ವ್ಯಾಲ್ಯೂ ಜಾಸ್ತಿ ಆಯ್ತು, ಅದನ್ನ ಬಾಂಗ್ಲಾ ಮಾಡ್ಕೊಂಡ್ರೆ ಫೇಸ್ ವ್ಯಾಲ್ಯೂ ಒಳಗಿನ ವ್ಯಾಲ್ಯೂ ಜಾಸ್ತಿ ಆಯ್ತಲ್ಲ, ಇದು ಯಾವ ಓಕೆ, ಐ ಗಾಟ್ ಯುವರ್ ಪಾಯಿಂಟ್. ಏನಾಗಿದೆ ಅಂತಂದ್ರೆ, ಎಸ್ ಅವ್ರು ಏನ್ ಕೇಳ್ತಿರೋದು, ದ ಫೇಸ್ ವ್ಯಾಲ್ಯೂ ಆಫ್ ₹1 ಅಂತ ಒಂದಿದ್ರೆ ದ ಇನ್ನರ್ ವ್ಯಾಲ್ಯೂ, ಈಗ ₹2,000 ನೋಟದ್ದು ಫೇಸ್ ವ್ಯಾಲ್ಯೂ ಎಷ್ಟು? ₹2,000. ಬಟ್ ಇನ್ನರ್ ವ್ಯಾಲ್ಯೂ ಎಷ್ಟು ಅಂತಂದ್ರ ಅಬ್ಬಬ್ಬ ₹10 ಇರ್ಬೋದು. ಅಂದ್ರೆ ಅದನ್ನ ತಯಾರು ಮಾಡಕ್ಕೆ ಏನ್ ಖರ್ಚು ಬರ್ತೈತಲ್ಲ ಅದನ್ನ ನಾವು ಇನ್ನರ್ ವ್ಯಾಲ್ಯೂ ಅಂತ ಕರಿತೀವಿ, ಹೌದಾ? ಸೊ ಹಾಗೆ ಇಲ್ಲಿ ಒಂದು ಕಾಯಿನ್ ಅನ್ನ ತಯಾರು ಮಾಡೋದಕ್ಕೂ ಕೂಡ ಎಸ್ ಖರ್ಚು ಬರ್ತದ. ಶಶಿ ಪಾಯಿಂಟ್ ಅದು. ಮತ್ ಇದ ₹1 ಮುಖಬೆಲೆ ಇರೋದಕ್ಕ ಕಾಯಿನ್ಗೆ ಅಷ್ಟ್ಯಾಕೆ ಖರ್ಚು ಮಾಡ್ತದ ಅಂತ ಕೆಲವು ಸಲ
ಇದು ಇನ್ಎವಿಟಬಲ್ ಕೂಡ. ಎಷ್ಟೋ ಸಲ ಹಿಂಗಾಗ್ತದೆ, ದ ಇನ್ನರ್ ವ್ಯಾಲ್ಯೂ ಈಸ್ ಮೋರ್ ದನ್ ದಟ್ ಆಫ್ ಫೇಸ್ ವ್ಯಾಲ್ಯೂ. To put it in simple terms, here the inner value is more than that of its face value. ಹೌದು. certainly I do agree. But ಹಾಗೆ ಕೆಲವು ಸಲ ಆಗ್ತದೆ. ನೋಡಿ, printing cost of 500 rupee note is 2.94 and printing of a 2000 rupee note cost is 3.54. Not very good information, Gautam. I do agree. So this is inner value, but face value is 2000 rupees ಅಂತ ನಾವು ಹೇಳ್ತೀವಿ. ಇಲ್ಲಿ ಕಾಯಿನ್ ವಿಷಯದೊಳಗ ಏನ್ ಮಾಡಕ್ ಆಗೋದಿಲ್ಲ. ಒಂದಂದ್ರ ಈಗ ಅದಕ್ಕಾಗಿ ಅವರು ಬರ್ತಾ ಅದ್ರೊಳಗೆ ಸುಧಾರಣೆ ಮಾಡ್ಕೊಂಡಾರ. ಏನು, ಈಗ ನೀವು ಗಮನಿಸಬಹುದು, ಒಂದು ಕಾಲದೊಳಗ ₹1 ಕಾಯಿನ್ ಎಷ್ಟು ಹೆವಿ ಇರ್ತಿತ್ತು, ಥಿಕ್ ಇರ್ತಿತ್ತು, ಸೈಜ್ ದೊಡ್ಡದಿರ್ತಿತ್ತು. ಗಮನಿಸಿದಿರಾ? ಹಳೆ ₹1 ಕಾಯಿನ್ಗಳನ್ನ ನೋಡ್ರಿ ನೀವು. ಹೌದಾ? ಈಗಿರೋ ₹1 ಎಷ್ಟದಾವ? ಇಟ ಕಾಳದಾವ, ಬಿಲ್ಲೆ ಇದ್ದಂಗ. ಮೊದಲಟ್ಟ ನಾವು ಬಳಸುವಾಗ ಚಾರಣೆ ಇರ್ತಿದ್ದು, ಅಷ್ಟು ಚಾರಣೆ ಇರ್ತಿದ್ದು. ಸೊ ಹೀಗೆ ಒಟ್ಟಾರೆ ಕೆಲವು ಸಲ ಹಂಗಾಗ್ತಾವ. ಅಲ್ಲಿಯೂ ಅಂದಾಜು ದಿನ ಇರ್ತಾವ, ಅಪ್ರೂವಲ್ ಕೊಡೋರು ಮಾಡೋರು ಅದನ್ನೆಲ್ಲ ಗಮನಿಸಬೇಕು, ವಿಚಾರಿಸಬೇಕು. ಅಂಡ್ ಐ ಥಿಂಕ್ ನೌ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಇಟ್. ಹೌದಾ? ಒಳ್ಳೆ ವಿಷಯ ಎತ್ತಿದ್ರು ಶಶಿ. ಸೊ ಇದು ಇತ್ತು, ಈ ಪ್ರಾಬ್ಲಮ್ ತುಂಬಾ ರ್ಯಾಂಪಂಟ್ ಆಗಿತ್ತು. ಈಗ ಐ ಥಿಂಕ್ ಇಟ್ ಇಸ್ ನಾಟ್ ದೇರ್. ಅಂಡ್ ಇವನ್ ಒಂದು ಗಮನಿಸಬೇಕು, ಕಪಲ್ ಆಫ್ ಇಯರ್ಸ್ ಎಗೋ ಕಾಯಿನ್ಸ್ ಇಶ್ಯೂ ವಾಸ್ ಸೋ ಸಿವಿಯರ್. ಗೊತ್ತಿರ್ಬೇಕು ನಿಮಗೆ, ₹100 ಕಾಯಿನ್ ಕೊಟ್ರೆ ₹10 ಕಮಿಷನ್ ಸಿಗ್ತಿತ್ತು. ಯು ನೋ ದಿಸ್ ಫೆನಾಮಿನಾ? ₹100 ಚಿಲ್ಲರೆಗಳನ್ನ ತಂದು ಕೊಟ್ರೆ ₹10 ಕಮಿಷನ್. ಎಂತದ್ದು ವಿಚಾರ ಮಾಡ್ರಿ ನೀವು, ₹100 ಕಮಿಷನ್. ಸೊ ಹೋಟೆಲ್ದವ್ರು ತಗೋತಿದ್ರು, ಎಲ್ಲರೂ ತಗೋತಿದ್ರು, ಕಿರಾಣಿ ಅಂಗಡಿಯವ್ರು, ಯಾರ ಹತ್ರನೂ ಚೇಂಜ್ ಇರ್ತಿರ್ಲಿಲ್ಲ. ದಟ್ ವಾಸ್ ದ ಪ್ರಾಬ್ಲಮ್ ಒನ್ಸ್. ಅಂಡ್ ಐ ಥಿಂಕ್ ಟು ಓವರ್ಕಮ್ ದಟ್ ದೇ ಕೇಮ್ ಔಟ್ ವಿತ್ ಸಮ್ ಗುಡ್ ಕಾಯಿನ್ and that led to this problem. Now there is no problem of coins. Actually coins ಇವಾಗ ಎಲ್ಲರೂ ಸಾಕಾಗಿ ಹೋಗೋಷ್ಟು ಕಾಯಿನ್ ಎಲ್ಲರ ಕಡೆನೂ ಅದಾವ. ನಮ್ಮಲ್ಲೇ ಮನ್ಯಾಗನ ಬೇಸರ ಆಗ್ಯಾವ. ಸೊ ಅಷ್ಟು ಬರ್ತಿರ್ತಾವ. ಈಗ ಅಂದ್ರೆ ಏನು, ಆಕ್ಚುಲಿ ಕಾಯಿನ್ಸ್ ಬಳಕೆ ಇವತ್ತು ಕಡಿಮೆ ಆಗಿದೆ. ಯಾಕಂದ್ರೆ ಏನ್ ತಗೊಂಡ್ರು ಮಿನಿಮಮ್ ಸೀದಾ ₹10 ಲೆಕ್ಕ, ಏನ್ ತಗೊಂಡ್ರು ₹10 ಲೆಕ್ಕ. ಅಷ್ಟಿದ್ದು ಎಲ್ಲೋ ₹2 ₹5 ಬಸ್ ಚಾರ್ಜ್ಗಳಿಗೆ ಮುಖ್ಯವಾಗಿ ಬೇಕಾಗ್ತಾವ. ಬಸ್ ಚಾರ್ಜ್ಗಳು ಹಂಗದಾವ, ₹82 ₹73 ಹಿಂಗ ಅಡ್ನಾಡಿ ಬಸ್ ಚಾರ್ಜ್ಗಳು ಅದಾವ. ಸೊ ಅಲ್ಲಿ ಬಳಕೆ ಆಗ್ತಾವ. ಇಲ್ಲ ಅಂತಂದ್ರೆ ಔಷಧಿ ಅಂಗಡಿಯಾಗಿಂತಾವ್ ಬಾಳ ನಾ ಗಮನಿಸಿದಂಗ. ಸೊ ಅಲ್ಲೂ ಕೂಡ ಸೊ ಹಂಗೈತಿ. ಸೊ ಎನಿವೆ ದಟ್ ಇಸ್ ಅನ್ ಇಶ್ಯೂ ಟು ಬಿ ನೋನ್. ತಪ್ಪಿಲ್ಲ, ಗೊತ್ತಿರ್ಬೇಕು ವಿಷಯಗಳು. ಓಕೆ. ಸೊ ಸಾಮಾನ್ಯ ಅರ್ಥದೊಳಗ ಒಂದು ನಿರ್ದಿಷ್ಟ ಅವಧಿಯೊಳಗ ರಾಷ್ಟ್ರದ ಜನರ ಬಳಿ ಇರುವ ನೋಟು ಮತ್ತು ನಾಣ್ಯಗಳ ಮೊತ್ತಕ್ಕೆ ಹಣದ ಪೂರೈಕೆ ಅಂತ ಕರಿತೀವಿ. ಇನ್ ಸಿಂಪಲ್ ಟರ್ಮ್ಸ್, ವಾಟ್ ಇಸ್ ಮನಿ ಸಪ್ಲೈ? Yes, namaste Vijay, Barry, Veena, welcome. What is money supply? Money supply is the money in hand with the public of the country ಅಂತ. ಜನರ ಕೈಯಲ್ಲಿ ಇರುವ ಹಣವನ್ನೇ ಹಣದ ಪೂರೈಕೆ ಅಂತ ನಾವು ಕರಿತೀವಿ. ಬಟ್ ಇಷ್ಟು ಸಿಂಪಲ್ ಆಗಿ ಹೇಳಿಬಿಡಬಹುದಾ? ಅದರಲ್ಲೂ ಈಗಂತೂ ಇನ್ನೂ ಕಠಿಣ ಆಗಿಬಿಟ್ಟದ. ಮೊದಲು ಸ್ವಲ್ಪ ಈಜಿ ಇತ್ತು, ಜನರ ಕೈಯಲ್ಲಿ ಇರುವ ಹಣವನ್ನೇ ನಾವು ಹಣದ ಪೂರೈಕೆ ಅಂತ ಅವಾಗ ಕರಿಬಹುದಿತ್ತು. ಈಗ ಹಂಗಿಲ್ಲ, ಜನರ ಕೈಯಲ್ಲಿ ಹಣ ಇರೋದಿಲ್ಲ, ಆದ್ರೂ ಜನ ಖರ್ಚು ಮಾಡ್ತಾನೆ ಇರ್ತಾರೆ. ಮೀನ್ಸ್ ಪೀಪಲ್ ಆರ್ ನಾಟ್ ಕ್ಯಾರಿಯಿಂಗ್ ಮನಿ ವಿತ್ ದೆಮ್, ಪೀಪಲ್ ಆರ್ ನಾಟ್ ಕೀಪಿಂಗ್ ಮನಿ ವಿತ್ ದೆಮ್, ಬಟ್ ಸ್ಟಿಲ್ ಪೀಪಲ್ ಆರ್ ಯೂಸಿಂಗ್ ಮನಿ, ಪೀಪಲ್ ಆರ್ ಸ್ಟಿಲ್ ಸ್ಪೆಂಡಿಂಗ್ ಹ್ಯೂಜ್ ಮನಿ ಥ್ಯಾಂಕ್ಸ್ ಟು ಡಿಜಿಟಲ್ ಎರಾ. ಹೌದಲ್ಲ? ಸೊ ಹೀಗಿರೋದ್ರಿಂದ ದಿಸ್ ನೋಯಿಂಗ್ ಮನಿ ಸಪ್ಲೈ ಬಿಕಮ್ಸ್ ಅ ಮಚ್ ಬಿಗ್ಗರ್ ಚಾಲೆಂಜ್. ಸೊ ಇದಕ್ಕಾಗಿ ಈ ಒಂದು ಹಣದ ಪೂರೈಕೆ ನಾನ್ ಟ್ಯಾಂಜಿಬಲ್ ಅಸೆಟ್ಸ್ ಅನ್ನೋದಕ್ಕೆ ಇಲ್ಲಿ ಕೌಂಟ್ ಆಗೋದಿಲ್ಲ. ನಾನ್ ಟ್ಯಾಂಜಿಬಲ್ ಅಸೆಟ್ ಅಂತ ಬಂದಾಗ ಇಟ್ ಕ್ಯಾರೀಸ್ ಡಿಫರೆಂಟ್ ಮೀನಿಂಗ್. ಹಿಯರ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಅಸೆಟ್ಸ್, ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಮನಿ ಇನ್ ಪರ್ಟಿಕ್ಯುಲರ್. ನಿಮ್ಮ ಹತ್ರ ಬಂಗಾರ ಎಷ್ಟೈತಿ ಅಂತ ಲೆಕ್ಕ ಇಡೋದಿಲ್ಲ. ಸೊ ನಾನ್ ಟ್ಯಾಂಜಿಬಲ್ ಅಂತ ಬಂದಾಗ ಇವನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ನಾನ್ ಟ್ಯಾಂಜಿಬಲ್ ಅಸೆಟ್ ಅಂತ ನಾವು ಹೇಳ್ಬೋದು. ನಾನ್ ಟ್ಯಾಂಜಿಬಲ್ ಅಸೆಟ್ ಅಂತ. ಓಕೆ. ಸೊ ಇನ್ನೊಂದು ಅರ್ಥದೊಳಗ ಹಣದ ಪೂರೈಕೆ ಅಂತಂದ್ರೆ ಚಲಾವಣೆಯಲ್ಲಿರುವ ಹಣ, ಮನಿ ಇನ್ ಸರ್ಕ್ಯುಲೇಷನ್. ಸೊ ದಿಸ್ ಇಸ್ ಅ ವೆರಿ ಜನರಲ್ ಡೆಫಿನೇಷನ್. ಹಣದ ಪೂರೈಕೆ ಅಥವಾ ಚಲಾವಣೆಯ ಪ್ರಮಾಣವನ್ನ ತಿಳಿದುಕೊಳ್ಳುವುದು ಯಾವುದೇ ದೇಶದ ಕೇಂದ್ರ ಬ್ಯಾಂಕಿಗೆ ಮಹತ್ವದ ಸಂಗತಿಯಾಗಿದೆ. Why one should know how much money is in circulation? It is very, very important for the central bank of the country. In what context?
ಇನ್ ವಾಟ್ ಕಾಂಟೆಕ್ಸ್ಟ್ ಅಂದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿರುವಂತ ಹಣಕಾಸು ನೀತಿ. ಟು ನೋ ದ ಇmpact of monetary policy, the central bank must know circulation of money or supply of money in the economy. So ಇದರ ಆಧಾರದ ಮೇಲೆ ಆ ದೇಶದ ಕೇಂದ್ರ ಬ್ಯಾಂಕು ಅನುಸರಿಸುವಂತಹ ಹಣಕಾಸು ನೀತಿಯ ಪರಿಣಾಮವು ನಿರ್ಧಾರವಾಗುತ್ತದೆ. ಹೌದಾ? ಹಣಕಾಸು ನೀತಿಯ ಪರಿಣಾಮ ಏನಾಯ್ತು? ನಾಗೆಲ್ಲ ಹೇಳಿದ್ ನಿಮ್ಗೆ, ರೆಪೋ ರೇಟ್ ಅನ್ನ ಮತ್ತೆ 35 ಬೇಸಿಸ್ ಪಾಯಿಂಟ್ಸ್ ಹೆಚ್ಚು ಮಾಡಿದ್ರು. ಸೊ ವಾಟ್? ಮನಿ ಸಪ್ಲೈ ಹೆಚ್ಚಾತ ಕಡಿಮೆ ಆತ? ಸ್ಟಿಲ್ ಇಟ್ ಇಸ್ ಇನ್ಕ್ರೀಸಿಂಗ್. ನಿಮಗೆ ನಂಬಲಿಕ್ಕಿಲ್ಲ. ಈಗ ನಾನು ಜಸ್ಟ್ ಆಗಲೇ ಯಾವ್ದೋ ಕಾಂಟೆಕ್ಸ್ಟ್ ನೋಡ್ತಾ ಇದ್ದೆ. ಪ್ರೀವಿಯಸ್ 15 ದಿನಕ್ಕೂ ಮತ್ತೆ ಅದರ ಮುಂದಿನ 15 ದಿನ, ಆಗಲೇ ಹೇಳಿದೀನಿ 15 ದಿನಕ್ಕೊಮ್ಮೆ ಈ ಮನಿ ಸಪ್ಲೈ ಕ್ಯಾಲ್ಕುಲೇಷನ್ ಆಗ್ತದೆ ಅಂತ ಹೇಳಿ. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಸಮ್ ಬಿಲಿಯನ್ಸ್ ಆಫ್ ರುಪೀಸ್. It has increased in some billions of rupees. And in that backdrop only, now RBI has again increased the repo rate. It is quite interesting. So ದರಗಳನ್ನ ಹೆಚ್ಚು ಮಾಡಿದ್ರು ಹಣದ ಪೂರೈಕೆ ಹೆಚ್ಚಾಗೈತಿ ಅಂತಂದ್ರೆ ಜನ ಹಿಂದೆ ಸರಿತಾ ಇಲ್ಲ ಸಾಲ ತಗೊಳಕ, ಖರ್ಚು ಮಾಡಕ ಅನ್ನೋದನ್ನ ಅದು ತೋರ್ಸಕತ್ತದ. ಅದಕ್ಕಾಗಿ ಇನ್ನಷ್ಟು ಟೈಟ್ ಮಾಡಿದೆ ಈಗ ರೆಪೋ ರೇಟ್ ಅನ್ನ. ಇಲ್ಲಿ ಬರುವಂತ M1 ಅನ್ನುವಂಥದ್ದು ಒಂದು ಡೆಫಿನೇಷನ್ ಬರ್ತದ, M3 ಅನ್ನುವಂಥದ್ದು ಬರ್ತದ. ನಿಮಗೆ ಮುಂದೆಲ್ಲ ಗೊತ್ತಾಗ್ತದೆ. M1 ಅನ್ನೋದನ್ನ ನ್ಯಾರೋ ಮನಿ ಅಂತ ಕರೀತಾರೆ, M3 ಅನ್ನೋದನ್ನ ಬ್ರಾಡ್ ಮನಿ ಅಂತ ಕರೀತಾರೆ. ಅಂಡ್ ಅಫ್ ಕೋರ್ಸ್ ನಾಗಲೇ ಹೇಳಿರುವಂತ RBI ತನ್ನ ಡಾಟಾನ ಬಿಡುಗಡೆ ಮಾಡೋದು M3 ಡಾಟಾನ ಸಾಮಾನ್ಯವಾಗಿ ಬಿಡುಗಡೆ ಮಾಡ್ತದೆ. ಇಲ್ಲಿ M1 ವ್ಯಾಖ್ಯೆಯ ಮಹತ್ವ ಏನಿದು? M1 ಎದಕ್ಕೆ ಗೊತ್ತಿರ್ಬೇಕು ನಮಗೆ ಅಂತ ಕೇಳಿದ್ರೆ, ಈ ಹಣವನ್ನು ಬ್ಯಾಂಕುಗಳು ಸಾಲ ಕೊಡಲು ಬಳಸುವುದಿಲ್ಲ. ದಿಸ್ ಇಸ್ ಇಂಟ್ರೆಸ್ಟಿಂಗ್. M1 ಹಣವನ್ನ ಸಾಮಾನ್ಯವಾಗಿ ಕೊಡೋದೇ ಇಲ್ಲ ಅಂತಲ್ಲ, ಕೆಲವು ಬ್ಯಾಂಕ್ಗಳು ಭಾರಿ ಚುರುಕಿರ್ತಾವ. ಯಾಕೆ ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗ್ತದೆ. M1 ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಇದನ್ನ ಸಾಮಾನ್ಯವಾಗಿ ಸಾಲ ಕೊಡಕ ಯಾಕೆ ಬಳಸೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಈ M3 ಬಹಳ ಇಂಪಾರ್ಟೆಂಟ್. ನಾನು ಅದಕ್ಕೆ ಹೇಳಿದ್ದು RBI ಯಾಕೆ M3 ಡಾಟಾ ರಿಲೀಸ್ ಮಾಡ್ತದ ಅಂತಂದ್ರೆ ಆ ಹಣವನ್ನ ಬ್ಯಾಂಕುಗಳು ಸಾಲ ಕೊಡಲು ಬಳಸ್ತಾವ. ಅದರ ಮೇಲೆ ನಿಯಂತ್ರಣ ಹಾಕೋದು ಯೂಸುವಲಿ RBI ನ ಉದ್ದೇಶ. ಸೊ RBI's monetary policy is intended to curb M3 supply, M3 money supply. ಓಕೆನಾ? ಸೊ M3 ಅಡಿಯಲ್ಲಿ ಇರುವಂತಹ ಹಣ ಹೆಚ್ಚು ಕಾಲ ಬ್ಯಾಂಕಿನೊಂದಿಗೆ ಇರುವ ಹಣವಾಗಿರೋದ್ರಿಂದ ಬ್ಯಾಂಕುಗಳು ತಮ್ಮ ಸಾಲ ನೀಡಿಕೆ ಉದ್ದೇಶಕ್ಕಾಗಿ ಈ ಹಣದ ಮೇಲೆ ಹೆಚ್ಚು ಅವಲಂಬಿತ ಆಗಿರ್ತವೆ. ಯಾವ ಒಬ್ಬ ತುಂಬಾ ಸ್ಮಾರ್ಟ್ ಕ್ವಶನ್ ಅನ್ನ ಕೇಳಬಹುದು. ಏನಪ್ಪಾ ಅಂತ ಕೇಳಿದ್ರೆ, ಈ ಕೆಳಗಿನ ಯಾವ ಹಣವನ್ನು ಸಾಮಾನ್ಯವಾಗಿ ಬ್ಯಾಂಕುಗಳು ತಮ್ಮ ಸಾಲ ನೀಡುವ ಉದ್ದೇಶಕ್ಕಾಗಿ ಬಳಸ್ತವೆ? M1, M2, M3, M4 ಅಂತ ಬಂದ್ರೆ ಎಸ್, ಇಟ್ ಇಸ್ ಮೇನ್ಲಿ M3 ಅನ್ನುವಂಥದ್ದನ್ನ ನೀವು ನೆನಪಿಟ್ಕೋಬೇಕು. ಯಾವುದನ್ನ ಬಳಸೋದಿಲ್ಲ ಅಂದ್ರೆ ಎಸ್ M1 ಅನ್ನುವಂಥದ್ದನ್ನು ನಾವು ನೋಡ್ಬೇಕು. ಮುಂದೆ ಹೋದಂಗೆ ಗೊತ್ತಾಗ್ತದೆ. ಸಮಾಧಾನಲೇ ಮೈಂಡ್ ಓಪನ್ ಇಟ್ಕೊಂಡು ತಿಳ್ಕೊಂತ ಹೋಗ್ರಿ. 1977ರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ 4 ಪ್ರಕಾರದ ಹಣ ಪೂರೈಕೆಯ ಕಲ್ಪನೆಗಳನ್ನ ಬಳಕೆಯಲ್ಲಿ ತಂತು. ಯಾವಾಗಿನಿಂದ? 1977ರಿಂದ ಮೊರಾರ್ಜಿ ದೇಸಾಯಿ ಸರ್ಕಾರ ಬಂದ ಬಳಿಕ. ಅದಕ್ಕೆ ಮೊದಲು ಬಹಳ ಹಣದ ಬಳಕೆನ ಬಹಳ ಕಡಿಮೆ ಇತ್ತು. ಹಣದ ಬಳಕೆ ಎಷ್ಟು ಕಡಿಮೆ ಇರ್ತಿತ್ತು ಅನ್ನೋದಕ್ಕೆ ಮುಂದೆ ಅದರ ಲೆಕ್ಕಾಚಾರ ಎಷ್ಟು ಸರಳ ಇರ್ತಿತ್ತು ಅನ್ನೋದಕ್ಕೆ ಒಂದು ನಾನು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ, 1ನೇ ಪಂಚವಾರ್ಷಿಕ ಯೋಜನೆ ಒಳಗ ಇಡೀ ಪಂಚವಾರ್ಷಿಕ ಯೋಜನೆ ಅಂದ್ರೆ 5 ವರ್ಷದಲ್ಲಿ ಸರ್ಕಾರ ವೆಚ್ಚ ಮಾಡಲು ಬಯಸಿದಂತ ಹಣದ ಮೊತ್ತ 2900 ಕೋಟಿ ಏನೋ ಇತ್ತು, ಅಥವಾ ಒಟ್ಟಿನೊಳಗ 3000 ಕೋಟಿಗಿಂತ ಕಡಿಮೆ. ಏನು ಭಾರತ ಸರ್ಕಾರ 5 ವರ್ಷಗಳಲ್ಲಿ ಮಾಡಲು ಬಯಸಿದ ವೆಚ್ಚನೇ 3000 ಕೋಟಿ ಒಳಗಂತಂದ್ರ ಇವತ್ತು ಒಂದೊಂದು ಕಾರ್ಪೊರೇಷನ್, ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಕಡಿಮೆ ಅಂತಂದ್ರೆ ವರ್ಷ ಒಂದು 600ರಿಂದ 800 ಕೋಟಿ ರೂಪಾಯಿ ಏನಿರ್ತದೆ ಅದರ ಬಜೆಟ್ ಲೆಕ್ಕಾಚಾರ ಇರ್ತದೆ. ಅದ್ರಿ ಕಡಿಮೆ ಅಂದ್ರೆ ಹೇಳಕತ್ತಿದ್ದು. ಇಂಡಿಯಾದ ಬಜೆಟ್ ಶಶಿ ಇಲ್ಲಿ ಮಾಹಿತಿ ಕೊಟ್ಟಾರ. ಹೆಚ್ಚು ಕಡಿಮೆ 40 ಲಕ್ಷ ಕೋಟಿ ಒಂದು ವರ್ಷದ ಬಜೆಟ್. ಈಗ 40 ಲಕ್ಷ ಕೋಟಿ, ಅವಾಗ 5 ವರ್ಷದ್ದು 3000 ಕೋಟಿ. ಎಲ್ಲಿ ಹೊಂದಿಸ್ತೀರಿ? ಸೊ ವೆನ್ ಇಟ್ ಇಸ್ ದ ಕೇಸ್ ವಿತ್ ದ ಗವರ್ಮೆಂಟ್, the same is the case with the public and with the financial institutions. ಹಣದ ಹರಿವು ಅನ್ನೋದು ಅಷ್ಟು ಕಡಿಮೆ ಇತ್ತು ಅಂತ. ಕರ್ನಾಟಕದ ಬಜೆಟ್ ಅನ್ನ ಸರಾಸರಿ 2.5 ಲಕ್ಷ ಕೋಟಿ ರೂಪಾಯಿ ಮ್ಯಾಗ ಈಗ ನಿರಂತರವಾಗಿ ಐತಿ. ಹೌದಾ? ಸೊ ಹೀಗಿರೋದ್ರಿಂದ ಅವಾಗ ಹಣ ಎಷ್ಟೈತಿ ಅಂತ
ಅಗದಿ ಸರಳಾಗಿ ತಿಳ್ಕೊಬಹುದಿತ್ತು, ಮತ್ತು ಅದು ಇಂದು ಮಾಡಿದಂತ ಇಂಪ್ಯಾಕ್ಟ್ ಅನ್ನ ಅವಾಗ ಮಾಡ್ತಿರ್ಲಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆ, ಸೊ ಇದು 77ರಿಂದ ಬಂತು ಅಂತ ನಮ್ಗೆ ಗೊತ್ತಾಯ್ತು. ಈಗ ಒಂದೀಟ ಮೈಂಡ್ ಅಗ್ರಿ ಬಹಳ ಕೂಲ್ ಇಟ್ಕೊಂಡು ತಿಳ್ಕೊಬೇಕು. ಹಣದ ಪೂರೈಕೆಗಳು, M1 ಹಣದ ಪೂರೈಕೆ. M1 ಹಣದ ಪೂರೈಕೆ ಏನು? M1 ಅಂದ್ರೆ ಬಹಳ ಈಸಿ ಟು ಅಂಡರ್ಸ್ಟ್ಯಾಂಡ್. ಒಂದಂದ್ರೆ ಮೈಂಡ್ ಕೂಲ್ ಓಪನ್ ಇರಬೇಕು. ಇದು ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ. ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ. ನನ್ನ ಹತ್ರ ಒಂದ್ 10,000 ಅದಾವ, ನಿಮ್ಮ ಹತ್ರ ಒಂದ್ 10,000 ಅದಾವ. ಅದ ಹೆಂಗ ಬ್ಯಾಂಕ್ RBI ಹೆಂಗ್ ಗೊತ್ತಾಕೈತ್ರಿ? ಗೊತ್ತಾಕೈತಿ. ಅದಕ್ಕೆ RBI ಗೊತ್ತಾಕೈತಿ. ನಮ್ಮ ಮಂದ್ಯಾಕ ಚೌಗ್ಲಾ ಅವ್ರ ಹತ್ರ ಎಷ್ಟದಾವ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಇದನ್ನ ತಿಳ್ಕೊಡ್ರಿ. ಚೌಗ್ಲಾ ಅವ್ರ ಹತ್ರ ಎಷ್ಟದಾವ, ಮಹೇಶ್ ಅವ್ರ ಹತ್ರ ಎಷ್ಟದಾವ, ರಾಜ್ಕುಮಾರ್ ಹತ್ರ ಎಷ್ಟದಾವ, ಇದು ಗೊತ್ತಾಗೋದಿಲ್ಲ ವಿತ್ ದ ಪಬ್ಲಿಕ್. ಯಾಕಂದ್ರೆ ಅದ್ರ ಲೆಕ್ಕಾಚಾರ ಟೋಟಲ್ ಮನಿ ಎಷ್ಟು, ಅದ್ರೊಳಗೆ ಬ್ಯಾಂಕಿನಾಗ ಎಷ್ಟೈತಿ ಮೈನಸ್ ಮಾಡಿದ್ರೆ ಓಕೆ, ಒಟ್ಟ 10,000 ಕೋಟಿ ರೂಪಾಯಿ ಅದು ಪ್ರಿಂಟ್ ಹಾಕಿರೋ ಹಣ ಮಾರ್ಕೆಟ್ದೊಳಗೆ ಐತಿ. ಅದ್ರೊಳಗ 6,000 ಕೋಟಿ ರೂಪಾಯಿ ಬ್ಯಾಂಕ್ಗಳ ಬಳಿ ಐತಿ ಅಂತಂದ್ರೆ ಉಳಿದ 4,000 ಕೋಟಿ ಕಂಪಲ್ಸರಿ ಜನರ ಬಳಿ ಇರಲೇಬೇಕು ಅಂತ ಅದ್ರ ಲೆಕ್ಕ. ಅದು ಅಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಜಿ ಯಪ್ಪು ಪರಮ ಸುಖಿ ಆತ. ದುಡ್ಡಿಲ್ಲದಾತ ಪರಮ ಸುಖಿ ಈ ಜಗತ್ತಿನೊಳಗೆ. ಹೌದು. ಇರ್ಲಿ. ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ. ವಾಣಿಜ್ಯ ಬ್ಯಾಂಕುಗಳಲ್ಲಿ ಇಟ್ಟಿರುವ ಬೇಡಿಕೆ ಠೇವಣಿಗಳು, ಡಿಮಾಂಡ್ ಡಿಪಾಸಿಟ್ಸ್ ಅಂತ. ವೆರಿ ಗುಡ್ ಈವ್ನಿಂಗ್ ಸೂರ್ಯ. ಹೌಕಮ್ಮ. ಸೂರ್ಯಾಸ್ತ ಆಗುವ ಸಮಯದಲ್ಲಿ ಸೂರ್ಯೋದಯ. ಹೌದಾ? ದಟ್ ಇಸ್ ಗುಡ್. ಸಾರ್ವಜನಿಕರ ಬಳಿ ಇರುವ ಕರೆನ್ಸಿಗಳು ಪ್ಲಸ್ ವಾಣಿಜ್ಯ ಬ್ಯಾಂಕುಗಳಲ್ಲಿ ಇಟ್ಟಿರುವ ಬೇಡಿಕೆ ಠೇವಣಿಗಳು, ಡಿಮಾಂಡ್ ಡಿಪಾಸಿಟ್ಸ್. ಅದು ಕರೆ. ಡಿಮಾಂಡ್ ಡಿಪಾಸಿಟ್ಸ್. ಡಿಮಾಂಡ್ ಡಿಪಾಸಿಟ್ಸ್ ಅಂದ್ರೆ ಏನು? ದ ಡಿಪಾಸಿಟ್ಸ್ which can be withdrawn on demand ಅಂತ. ಡಿಮಾಂಡ್ ಡಿಪಾಸಿಟ್ಸ್ ಆರ್ those demands which can be withdrawn by the person who has deposited it anytime. ಮತ್ತು RBI ಹೊಂದಿರುವ ಇತರೆ ಠೇವಣಿಗಳು. RBI ಹೊಂದಿರುವ ಇತರೆ ಠೇವಣಿಗಳು ಅಂತಂದ್ರೆ ಅದರ ವ್ಯತ್ಯಾಕ. ಯಾಕಂದ್ರೆ ಅವು ಹೊರಗೆ ಹೋಗ್ಬೋದು, ಒಳಗೆ ಬರ್ಬೋದು, ಹೊರಗೆ ಹೋಗ್ಬೋದು, ಒಳಗೆ ಬರ್ಬೋದು ಹೊಂದಿರುವಂಥದ್ದು. ಇನ್ ದ ಫಾರ್ಮ್ ಆಫ್ CRR ಇರ್ಬೋದು, ಮತ್ಯಾವುದು ಸರ್ಕಾರದಿಂದ ಬಂದಿರುವಂತಹ ಹಣ ಇರ್ಬೋದು, ಅದ್ರ ಬಗ್ಗೆ ಇರುವಂತಹ ಠೇವಣಿಗಳು. ಇದನ್ನ ಸಂಕುಚಿತ ಹಣ ಅಂತ ಕರೀತಾರೆ. ಬಹಳ ತಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸಿಂಪಲ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಜನರ ಹತ್ರ ಇರೋ ದುಡ್ಡು, ಬ್ಯಾಂಕುಗಳ ಬಳಿ ಇರುವಂತಹ ಬೇಡಿಕೆ ಠೇವಣಿಗಳು. ಬೇಡಿಕೆ ಠೇವಣಿಗಳು ಅಂದ್ರೆ ಇಷ್ಟು ಸರಳ, ಯಾರ ಠೇವಣಿ ಇಟ್ಟಿರ್ತಾರೋ ಅವ್ರು ಬೇಕಂದಾಗ ವಾಪಸ್ ತಗೊಳ್ಳುವಂಥದ್ದು. RBI ಹತ್ರ ಇರುವಂತಹ ಇತರೆ ಠೇವಣಿಗಳು, ಅವು ಯಾವ ಎದುಕೋಲಕ ಅದರ ಹತ್ರ ಅದಾವ, ಎದುಕೊಳ್ಳಿ. ಇದನ್ನ ನಾವು ಸಂಕುಚಿತ ಹಣ, ನ್ಯಾರೋ ಮನಿ. ಇದನ್ನ ಸೂತ್ರ ರೂಪದೊಳಗ ಹಿಂಗ್ ಹೇಳ್ತಾರ. M1 is equal to C. C stands for cash with the public. DD stands for demand deposits with the commercial banks. OD stands for other deposits with the RBI. Net demand time liability, NDTL ಅಂತ ಕರೀತಾರೆ. ಸೊ M1 ಸಿಂಪಲ್ ಆಗಿ ಮತ್ತೆ ಬ್ಯಾರೆದ್ದು ಗದ್ಲಕ್ಕೆ ಬೀಳೋದು ಬೇಡ. C plus DD plus OD. ಐ ಹೋಪ್ ಯು ಆಲ್ ಗಾಟ್ ಇಟ್. ಮತ್ತು ನೆನಪಾಗಿಲ್ಲ ಅಂದ್ರೆ ಮತ್ತೊಮ್ಮೆ ಅಣಬೇಕು ಒಂದೊಂದೊಂದು ರೂಢಿ ಮಾಡ್ಬೇಕು. ಸೊ ಆಗ್ಲೇ ಹೇಳ್ದಂಗ ಸಿ ಅನ್ನುವಂಥದ್ದು ಸಾರ್ವಜನಿಕರ ಬಳಿ ಇರುವ ಕರೆನ್ಸಿ ನೋಟು ಮತ್ತು ನಾಣ್ಯಗಳು. DD ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಬೇಡಿಕೆ ಠೇವಣಿಗಳು. OD ಅಂತಂದ್ರೆ RBI ಹೊಂದಿರುವಂತ ಇತರೆ ಠೇವಣಿಗಳು. ಇಷ್ಟು M1 ಇದು. M1 is equal to C plus DD plus OD ಬರ್ಕೊಂಡ್ಬಿಡ್ಬೇಕು. ಹಿಂಗ್ ಒಮ್ಮೆ ಅಂದ್ಬಿಡ್ಬೇಕು. ಕರೆಕ್ಟ್ ರವಿ. M2 ಹಣದ ಪೂರೈಕೆ. ಇದು M1 ದಲ್ಲಿ ಇರುವುದರ ಜೊತೆಗೆ M1 ಅಂದ್ರೆ ಏನಂತ ಗೊತ್ತೈತಿ ನಿಮ್ಗೆ? CDDOD. C plus DD plus OD ಅನ್ನೋದು ನಿಮ್ಗೆ ಗೊತ್ತದ. ಈಗ ಅದ್ರ ಮುಂದೆಂದು ಪ್ಲಸ್ M1 ಆ ಮೂರು ಕೂಡಿ M1 ಒಂದು 100 ಕೋಟಿ ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ವಿತ್ ದ ಪಬ್ಲಿಕ್, ಡಿಮಾಂಡ್ ಡಿಪಾಸಿಟ್ಸ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ಅದರ್ ಡಿಪಾಸಿಟ್ಸ್ ವಿತ್ RBI ಎಲ್ಲ ಕೂಡಿ ಒಂದು 100 ಕೋಟಿ ಇತ್ತು. ಈಗ ಅದಕ್ಕೆ M2 ಅಡಿಷನಲ್ ಏನೈತಲ್ಲ ಅದನ್ನ ಆಡ್ ಮಾಡೋದು. ಹೆಂಗ್ರಪ್ಪ? ಅಂಚೆ ಕಚೇರಿಯಲ್ಲಿರುವ ಒಟ್ಟು ಉಳಿತಾಯ ಠೇವಣಿಗಳನ್ನು ಒಳಗೊಂಡದ. ಸೇವಿಂಗ್ಸ್ ಡಿಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸಸ್. ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸಸ್. See, once upon a time, and particularly in rural area. How? ಅಷ್ಟೇ ಅದು ಗೌತಮ್. You are correct. Once upon a time, couple of decades ago, when the banking system was not that much developed in rural India and even in urban India, as I have seen and you also might have witnessed, majority of people used to have their
ಅಕೌಂಟ್ ಇನ್ ಪೋಸ್ಟ್ ಆಫೀಸಸ್. ಸೊ ಪೋಸ್ಟ್ ಒಳಗ ಆಗಿದಾವಲ್ರಿ ಮಹೇಶ್, ಜಗ್ಗಸಲ ಆಗ್ಯಾವ. ಕ್ವಶನ್ ಜಗ್ಗಸಲ ಆಗ್ಯಾವ. ಸೊ ವಾಟ್ ಇಸ್ ನ್ಯಾರೋ ಮನಿ ಅಂತ ಕೇಳ್ಯಾರ, ವಾಟ್ ಇಸ್ ಬ್ರಾಡ್ ಮನಿ ಅಂತ ಕೇಳ್ಯಾರ, ಹೌದಾ? ಇದ್ರೊಳಗೆ ಯಾವ್ದು ಐತಿ ಇಲ್ಲ ಅನ್ನೋದನ್ನು ಕೇಳಬಹುದು. ಇಟ್ ಇಸ್ ದೇರ್, ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್, ನೋ ಡೌಟ್ ಇನ್ ಇಟ್. ಇರಲಿಲ್ಲ ಅಂದ್ರೆ ಮತ್ತೆ ಇದ್ಯಾಕೆ ತಿಳಿ ಕೆಡಿಸ್ಕೊಂಡು ತಿಳ್ಕೊಳ್ಳೋದಿತ್ತು. ಅಂಡ್ ಅನದರ್ ಥಿಂಗ್, ಇಲ್ಲಿ ನಾವು ನೋಡಕತ್ತಿದ್ವಿ ಅಂದ್ರೆ, ಹೀಗೆ ಒಂದು ಕಾಲದಲ್ಲಿ ಹಣದ ಪೂರೈಕೆ ಒಳಗ ಪೋಸ್ಟ್ ಆಫೀಸ್ಗಳು ತುಂಬಾ ಮಹತ್ವದ ಪರಿಣಾಮವನ್ನ ಹೊಂದಿದ್ವು. ಬಹಳಷ್ಟು ಜನ ಪೋಸ್ಟ್ ಆಫೀಸ್ ಒಳಗ ದುಡ್ಡು ಇಡ್ತಿದ್ರು, ತಕೊಳ್ಳೋದು, ಕೊಡೋದು. ಅಂಡ್ ದೇ ಆರ್ ವೆರಿ ಕ್ಲೋಸ್ ಟು ದ ರೂರಲ್ ಪೀಪಲ್. ಇವನ್ CSE ಪ್ರಿಲಿಮ್ಸ್ ಒಳಗೂ ಬಂದದ ಅನ್ನೋದನ್ನ ಹೇಳಕತ್ತಾರೆ. ಹೌದು, ಇಟ್ ಇಸ್ ಆಸ್ಕ್ಡ್ ಇನ್ ಆಲ್ ಎಕ್ಸಾಮ್ಸ್, ನಾಟ್ ಅದ ಇದು ಅಂತ ಹೇಳೋದಲ್ಲ, ಎಲ್ಲಾ ಕಡೆ ಕೇಳ್ಯಾರ. ಹೀಗಿದ್ದರಿಂದ ಅವಾಗ ನಾವು ಇಟ್ ಹ್ಯಾಸ್ ಬಿಕಮ್ ಇರ್ರೆಲೆವೆಂಟ್. ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಬಟ್ ಅವಾಗ RBI ಇದ್ದದ್ದು ಪೋಸ್ಟ್ ಆಫೀಸ್ ಒಳಗೂ ಅಟ್ಲೀಸ್ಟ್ ಫಾರ್ ಥಿಯರಾಟಿಕಲ್ ಪರ್ಪಸ್, ಅಟ್ಲೀಸ್ಟ್ ಫಾರ್ ಥಿಯರಾಟಿಕಲ್ ಕ್ಯಾಲ್ಕುಲೇಷನ್ ಈ M2 ಅನ್ನೋದನ್ನ ಸೇರಿಸ್ಕೊತಿತ್ತು. ಸೊ ಇಲ್ಲಿ ಏನಾಯ್ತು, M1 ಆಗ್ಲೇ ಐತಿ. ಹಾಗಿದ್ರೆ M2 ಈಸ್ ಈಕ್ವಲ್ ಟು M1 ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್, POSBD, ಅದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್. ಹೌದಾ? ಸೊ ಇದು ಐ ಹೋಪ್ ನೌ ಯು ಗಾಟ್ ಇಟ್. ಅದಕ್ಕೆ ಸೇರಿಸೋದು. ಓಕೆ, ಇದು ಇಡೀ ಇಂಡಿಯಾ ತುಂಬಿಕೊಂಡು ಇದೊಂದು 30 ಕೋಟಿ ಇತ್ತು ಅಂತಂದ್ರೆ ಅಲ್ಲಿಗೆ ಏನಾಗ್ಬಿಡ್ತು, M2 ಈಸ್ ಈಕ್ವಲ್ ಟು 130 crores ಅಂತ. ಸಿಂಪ್ಲಿ ನಿಮ್ ಕ್ಯಾಲ್ಕುಲೇಷನ್ ಹಂಗೆ 130 ಕೋಟಿ ಆಯ್ತು. 100 ಕೋಟಿ M1, ಇದು 130 ಕೋಟಿ. POSDB ಅನ್ನುವಂಥದ್ದು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆ ಠೇವಣಿಗಳು. ಹೌದಾ? ಗೊತ್ತದ. M3 ಹಣದ ಪೂರೈಕೆ. ಇದು M1 we know, M2 also we know, ಪ್ಲಸ್ ಮತ್ತೊಂದು ಆಡ್ ಮಾಡೋದು ಏನು, ಜೊತೆಗೆ ಎಲ್ಲ ಬ್ಯಾಂಕ್ಗಳಲ್ಲಿರುವ ಅವಧಿ ಠೇವಣಿಗಳನ್ನ. ಅಂಡ್ ಒನ್ಸ್ ಅಪಾನ್ ಎ ಟೈಮ್ ದೀಸ್ ಟರ್ಮ್ ಡಿಪಾಸಿಟ್ಸ್ ವೇರ್ ವೆರಿ ಮಚ್ ಪಾಪ್ಯುಲರ್, ವೆರಿ ಮಚ್ ಇನ್ ಡಿಮಾಂಡ್, ಅಂಡ್ ಇಟ್ ಯೂಸ್ ಟು ಮೇಕ್ ಬಿಗ್ ಡಿಫರೆನ್ಸ್. ಟರ್ಮ್ ಡಿಪಾಸಿಟ್, ಮುದ್ದತ್ತು ಠೇವಣಿಗಳು ಅಂತ ಕರೀತಾರೆ ಟರ್ಮ್ ಡಿಪಾಸಿಟ್. ಇದು ನಮ್ಮ ಹಳ್ಳಿ ಭಾಷೆ ಅಥವಾ ಸಾಮಾನ್ಯ ಜನರಿಗೆ ತಿಳಿಯುವಂಗೆ ಹೇಳೋದಾದ್ರೆ ಫಿಕ್ಸ್ ಡಿಪಾಸಿಟ್ ಅಂತ. ಫಿಕ್ಸ್ ಡಿಪಾಸಿಟ್ ನಮ್ಮ ಮಂದಿ ಟರ್ಮ್ ಡಿಪಾಸಿಟ್ ಅನ್ನೋದಿಲ್ಲ. ಅದಕ್ಕೆ ಎಫ್ ಡಿ ಐತ್ರಿ ನಂದು ಒಂದು ಅಂತ. ನಂದ ಅಲ್ಲೇ ಎಫ್ ಡಿ ಐತಿ ಮುರ್ಕೋಲ್ಲ ಅದನ್ನ ಅಂತಿರ್ತಾರೆ. ಒಮ್ಮೆ ಬ್ಯಾಂಕಿನವ್ರಿಗೆ ಧಮಕಿ ಹಾಕ್ತಿರ್ತಾರೆ ಕೆಲವು ದೊಡ್ಡ ಸಾಹುಕಾರಗಳು. ಆ ಬ್ಯಾಂಕಿನವ ಏನ್ರ ರೊಕ್ಕ ಕೊಡಾಕ ಇವ್ರು ಒಂದಿಟ ಹಿಂದ್ ಮಾಡಕತ್ತಿದ್ದಂದ್ರೆ, ನಂದ ಅಲ್ಲೇ ಎಫ್ ಡಿ ಐತಿ ಮುರ್ಕೋಲ್ಲ ₹1 ಕೋಟಿ ಇದ್ದ ಅಂತ. ಹಿಂಗ್ ಎಫ್ ಡಿ ಫಿಕ್ಸ್ ಡಿಪಾಸಿಟ್ ಅನ್ನೋದಕ್ಕೆ ಟರ್ಮ್ ಡಿಪಾಸಿಟ್. ಸೊ ಇಲ್ಲಿ ಫಿಕ್ಸ್ಡ್ ಟರ್ಮ್ ಡಿಪಾಸಿಟ್ ಅಂತ ನೀವು ಕರಿಬಹುದು. ಅಂದ್ರೆ ನಿರ್ದಿಷ್ಟ ಅವಧಿಗಾಗಿ ಇಡಲಾಗಿರುವ ಠೇವಣಿ ಅದು. And now we have got so many different terms, bhಳ flexible terms ಇವಾಗ ಬಂದಾವ. But earlier term deposit means minimum 5.5 years. 5.5 years ಇದು ಟರ್ಮ್ ಡಿಪಾಸಿಟ್ ಅಥವಾ ಫಿಕ್ಸ್ ಡಿಪಾಸಿಟ್ ಅಂತ ಕರಿತಿದ್ರು. ಅದಕ್ಕೆ ಮೊದಲು ಅದು ಸಿಂಪಲ್ ಸ್ಟ್ರೇಟ್ ವೇ 6 ವರ್ಷ ಅಂತ ಹೇಳ್ಬಿಡ್ತಿದ್ರು. ಸೊ ಅಷ್ಟರೊಳಗೆ ತಕ್ಕೊಳ್ಳುವಂಗಿಲ್ಲ, ತಕ್ಕೊಂಡ್ರೆ ನಿಮ್ಗೆ ಬಡ್ಡಿ ಅದು ಸಿಗಂಗಿಲ್ಲ. ಹಿಂಗೆ 108 ನಮೂನಿ ಇದ್ದು. ಡಬಲ್, ಇದು ದುಡ್ಡು ಡಬಲ್ ಬಿಸಿನೆಸ್ ಇದು. ಸೊ ಈಗ ಎಲ್ಲೂ ಡಬಲ್ ಅಂತ ಪ್ರಾಮಿಸ್ ಮಾಡಂಗಿಲ್ಲ. ಅವಾಗಿತ್ತು. ಬಿಕಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಯೂಸ್ ಟು ಬಿ ಸಮ್ವೇರ್ ಅರೌಂಡ್ 18% ಅಂತ ನಾವು ನೋಡಿದೀವಿ. ಸೊ ಹೀಗೆ M1 M2ಗೆ ಸೇರಬೇಕಾದದ್ದು ಟರ್ಮ್ ಡಿಪಾಸಿಟ್ಸ್. ಇವು ಪ್ರತಿ ಬ್ಯಾಂಕಿನಾಗ ಪ್ರತಿ ಬ್ರಾಂಚ್ದೊಳಗ ಎಲ್ಲೋ ಒಂದ್ ಕಡೆ ಒಂದ್ 10,000 ಇಟ್ಟಾನ, ಒಂದ್ 20,000 ಇಟ್ಟಾನ, ಒಂದ್ 5,000 ಇಟ್ಟಾನ. 1000ದಿಂದ ಚಾಲು ಹಾಕಿದ್ದು. ಆ ಕಾಲದೊಳಗೆ ಅದ ದೊಡ್ಡ ಅಮೌಂಟ್ ಅಂತ ಅನ್ಸ್ಕೊತಿತ್ತು. ಹೀಗಿಟ್ಟಂತದ್ದು ಎಲ್ಲಾ ಕೂಡಿ ಈ ಬ್ರಾಂಚ್ದಾಗ 1 ಲಕ್ಷ, ಇನ್ನೊಂದ್ರಾಗ 3 ಲಕ್ಷ, ಇಡೀ ಇಂಡಿಯಾ ಕೂಡಿ ಎಷ್ಟು ಸೇ ಸಿಂಪ್ಲಿಫಿಕೇಶನ್ ಹೇಳಕತ್ತೀನಿ. ಇದೊಂದು 20 ಕೋಟಿ ರೂಪಾಯಿ ಅಂತಂದ್ರ ಅಲ್ಲಿಗೆ M3 ಈಸ್ ಈಕ್ವಲ್ ಟು 150 crores. ಹೌದಾ? ನೋಡಿ. ಸೊ ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಇದನ್ನ ಸೂತ್ರ ರೂಪದೊಳಗೆ ಸರಳ ಏನಿಲ್ಲ. M3 ಈಸ್ ಈಕ್ವಲ್ ಟು M2 plus term deposits. M3 is equal to M2 because M2 includes even M1 also, and that is why M2 plus term deposits. ಎಲ್ಲಾ ಬ್ಯಾಂಕ್ಗಳು ಹೊಂದಿರುವಂತ ಅವಧಿ ಠೇವಣಿಗಳು ಅಂದ್ರೆ ಮುದ್ದತ್ತು ಠೇವಣಿಗಳು ಅಂತ. M4 ಇದು ಜಸ್ಟ್ ಫಾರ್ ಅಕೌಂಟಿಂಗ್ ಪರ್ಪಸ್ ಇದನ್ನು ಬಳಸ್ಕೊತಿದ್ರು. ಇದು M3 ಜೊತೆಗೆ ಅಂಚೆ ಕಚೇರಿಗಳಲ್ಲಿರುವ ಉಳಿತಾಯ ಠೇವಣಿಗಳ ಜೊತೆಗೆ ಒಟ್ಟು ಠೇವಣಿಗಳನ್ನ ಒಳಗೊಂಡಿರುತ್ತದೆ. ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್ M2ದೊಳಗೆ ನಾವು ನೋಡಿದ್ವಿ. ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್ ಅಂತಂದ್ರೆ SB ಒಳಗೆ ಇರುವಂತ ರೊಕ್ಕ, SB ಖಾತೆದೊಳಗೆ. ಡಿಪಾಸಿಟ್ ಅಂತಂದ್ರೆ ನೀವು ಅದನ್ನ ಫಿಕ್ಸ್ ಮಾಡಿಲ್ಲ, ಬಟ್ ನಿಮ್ಮ ಅಕೌಂಟ್ ಒಳಗೆ ಒಂದು 3,500 ಅದಾವ ಅಂತಂದ್ರೆ ಅದು SB ಅಕೌಂಟ್ ಡಿಪಾಸಿಟ್.
ಅದರ ಜೊತೆ ಪೋಸ್ಟ್ ಆಫೀಸ್ ಒಳಗೆ ಡಿಪಾಸಿಟ್ ಸ್ಕೀಮ್ಸ್ ಇರ್ತಿದ್ದು ಅಂಡ್ ಆಕ್ಚುಲಿ ಬ್ಯಾಂಕಿಗಿಂತಲೂ ಹೆಚ್ಚು ಅಟ್ರಾಕ್ಟಿವ್ ಇರ್ತಿದ್ದು. ಹಿಂಗಾಗಿ ಹಳ್ಳಿ ಮಂದಿ ಬ್ಯಾಂಕಿನ ಮುಳುಗಬಹುದು, ಪೋಸ್ಟ್ ಆಫೀಸ್ ಮುಳುಗಂಗಿಲ್ಲ ಅಂತ ಪೋಸ್ಟ್ ಆಫೀಸ್ ಮ್ಯಾಗ ಆ ನಮ್ನಿ ನಂಬಿಕೆ ನಮ್ಮದು, ಆ ನಮ್ನಿ ನಂಬಿಕೆ ಇತ್ತು. ಹೀಗಾಗಿ M3 ಈಸ್ ಈಕ್ವಲ್ ಟು ಸರಳದ M3 ಈಸ್ ಈಕ್ವಲ್ ಟು M2 ಪ್ಲಸ್ ಟರ್ಮ್ ಡಿಪಾಸಿಟ್ಸ್ ವಿತ್ ದ ಬ್ಯಾಂಕ್, TD. M3 is equal to M2 plus TD. Okay na? Yeah. Yes. So ಹೀಗೆ ಇಲ್ಲಿ M4 ದೊಳಗೆ ಆಡ್ ಆಗೋದು ಏನಪ್ಪಾ ಅಂತ ಕೇಳಿದ್ರೆ ಸೇವಿಂಗ್ಸ್ ಬ್ಯಾಂಕ್ ನಲ್ಲಿ ಇರುವಂತ ಟರ್ಮ್ ಡಿಪಾಸಿಟ್ಸ್. ಬಟ್ ಇಲ್ಲಿ ನೀವು ಈಗ ಗಮನಿಸಬೇಕು, ಅವಾಗಿನ ಕಾಲದೊಳಗೆ ಇದು ಓಕೆ, ಈಗಿನ ಕಾಲದೊಳಗೆ ಇದು ಉಪಯೋಗ ಇಲ್ಲ. Why? Because RBI is having control over banks alone, not over the post offices. So far as circulation of money is concerned, supply of money is concerned. But one good thing is that these post offices are not engaged in lending. And then there is no question of credit creation. ಹೀಗಾಗಿ ಹಣದ ಪೂರೈಕೆ ಮೇಲೆ ಅಂಚೆ ಕಚೇರಿಗಳು ಬೀರಬಹುದಾದ ಪ್ರಭಾವ ತುಂಬಾ ಕಡಿಮೆ. ಇವು ಪೋಸ್ಟ್ ಆಫೀಸ್ ಒಳಗೆ ಮತ್ತೆ ಡಿಪಾಸಿಟ್ ಇಟ್ಕೊಂಡು ಅವ್ರೇನ್ ಮಾಡ್ತಿದ್ರಿ, ಅವರು ಸಾಮಾನ್ಯವಾಗಿ ಸರ್ಕಾರಕ್ಕೆ ಅದನ್ನು ಸಾಲ ಕೊಟ್ಟಿರ್ತಿದ್ರು, ಗವರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ ಅದನ್ನು ತೊಡಗಿಸಿರ್ತಿದ್ರು. ಅವಾಗ ಸರ್ಕಾರಕ್ಕೆ ರೊಕ್ಕ ಸಿಗ್ತಿರ್ಕಿಲ್ಲ, ಹೌದಾ? ಸೊ ಇವರು ಸರ್ಕಾರ ಕೊಟ್ಟು ಅಲ್ಲಿಂದ ಬರೋ ಬಡ್ಡಿನ ಈ ಕಡೆ ಇಟ್ಟಂತ ಠೇವಣಿದಾರಿ ಕೊಡ್ತಿದ್ರು. And of course, this is altogether a different story. ರಾಷ್ಟ್ರೀಯ ಉಳಿತಾಯ ಪತ್ರಗಳು, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಬರ್ತಾವೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅನ್ನುವಂಥದ್ದು. ಸೊ ಇವು ಬೇರೆ, NSS ಅನ್ನೋದು ಸ್ಕೀಮ್ ಬೇರೆ, ಇದು ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಬಿಸ್ನೆಸ್ ಅಂತ. ಓಕೆ, ಸೊ ಇಲ್ಲಿ M3 ಅನ್ನೋದನ್ನ ನಾವು M4 ಅನ್ನೋದನ್ನು ನೋಡಿದ್ವಿ. ಸೊ ಪೋಸ್ಟ್ ಆಫೀಸಸ್ಗಳಲ್ಲಿ ಇರುವಂತ ಟರ್ಮ್ ಡಿಪಾಸಿಟ್ ಸೇರಿಸಿದಾಗ, ಸೊ M4 ಈಸ್ ಈಕ್ವಲ್ ಟು M3 ಪ್ಲಸ್ ಟರ್ಮ್ ಡಿಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸಸ್ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು, ಒಟ್ಟು ಅಂಚೆ ಕಚೇರಿಯ ಠೇವಣಿಗಳು ಅಂತ. ಇದು ಇಷ್ಟ ಹಿಂಗೆ ನಡ್ಕೊಂಡು ಬಂದಿತ್ತು. ಬಟ್ ಬರ್ತಾ ಅನ್ಸಾಕತ್ತು, ಬರ್ತಾ ಅನಿಸ್ತಾ ಇತ್ತು ಮತ್ತು ಗಮನಕ್ಕೆ ಬರಾಕಿತ್ತು RBIಗೆ ಏನು ಅಂದ್ರೆ, ಅಂಡ್ ಪರ್ಟಿಕ್ಯುಲರ್ಲಿ ಆಫ್ಟರ್ ದಿಸ್ LPG ಲಿಬರಲೈಸೇಷನ್ ಅನ್ನುವಂಥದ್ದು ಏನು ಬಂತು ಬ್ಯಾಂಕ್ಗಳದ್ದು, ಅಲ್ಲಿ ಬ್ಯಾಂಕುಗಳಿಗೆ ತಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನು ಕೊಟ್ಟರು, ಬಡ್ಡಿ ದರಗಳನ್ನು ಅವುಗಳೇ ಫಿಕ್ಸ್ ಮಾಡಕತ್ತು. ಈ ಡಿಪಾಸಿಟ್ಗಳ ಟರ್ಮ್ಗಳು ಬಹಳಷ್ಟು ಫ್ಲೆಕ್ಸಿಬಲ್ ಆಗಿಬಿಡ್ತು. ಮೊದಲಿನ ಬರೀ 5 ವರ್ಷದ ಫಿಕ್ಸ್, 5 ರಿವರ್ಸ್ ಫಿಕ್ಸ್ ಅನ್ನೋದಲ್ಲ, ವರ್ಷದೊಳಗಿನ ಡಿಪಾಸಿಟ್ಗಳು ಸಾಕಷ್ಟು ಬರಕತ್ತು. 3 ತಿಂಗಳು 6 ತಿಂಗಳು 3 ತಿಂಗಳು 6 ತಿಂಗಳು ಈ ರೀತಿ ಒಳಗೆ ಡಿಪಾಸಿಟ್ಗಳು ಬರಕತ್ತು. ಈ ಎಲ್ಲ ಹಿನ್ನೆಲೆ ಒಳಗ ಹಣದ ಪೂರೈಕೆ ಮ್ಯಾಗ ಇಂಥ ಠೇವಣಿಗಳು ಪ್ರಭಾವ ಬೀರಕತ್ತು. ಇನ್ನೊಂದು ಕಡೆ ತುಂಬಾ ದೊಡ್ಡ ವ್ಯತ್ಯಾಸ ಆಗಾಕತ್ತದು. ಯಾವ್ದ್ರಿಂದ ಅಂತಂದ್ರೆ, ಮೊದಲು ಹಣದ ಪೂರೈಕೆ ಮೇಲೆ ಪ್ರಭಾವ ಬೀರುವಂತ ಸಂಸ್ಥೆಗಳು ಅಂತಂದ್ರೆ ಬ್ಯಾಂಕ್ಗಳು ಮಾತ್ರ ಅನ್ನೋಂಗಿತ್ತು. ಒಂದು ಕಾಲದಲ್ಲಿ ಹಣದ ಪೂರೈಕೆ ಮೇಲೆ ಪ್ರಭಾವ ಬೀರುವ ಸಂಸ್ಥೆಗಳು ಯಾವಂದ್ರೆ ಬ್ಯಾಂಕ್ಗಳು ಮಾತ್ರ ಅಂತ. ಆದ್ರೆ ಈಗ ಬ್ಯಾಂಕುಗಳಷ್ಟೇ ಅಂತ ಹೇಳಬಹುದು, ಇನ್ನೂ ಕೆಲವು ಸಲ ಬ್ಯಾಂಕುಗಳಿಗಿಂತ ಹೆಚ್ಚು ಹಣದ ಪೂರೈಕೆ ಮೇಲೆ ಪ್ರಭಾವ ಬೀರುವಂತಹ ಸಂಸ್ಥೆಗಳು ಅಂತಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎಂಗೇಜ್ಡ್ ಇನ್ ಲೆಂಡಿಂಗ್. ದೇ ಆರ್ ಎಂಗೇಜ್ಡ್ ಇನ್ ಲೆಂಡಿಂಗ್ ಅಂಡ್ ದೇ ಲೆಂಡ್ ಮನಿ ಇನ್ ಹ್ಯೂಜ್ ಅಮೌಂಟ್. ಮೊದಲು ಈ NBFCಗಳಿಂದ ಏನು ಈ ಸಾಲ ಕೊಡೋದಿತ್ತು ಅದು ಲೆಕ್ಕಕ್ಕೆ ಸಿಗ್ತಿರ್ಲಿಲ್ಲ, ಎಷ್ಟು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂಡ್ ಅಫ್ಕೋರ್ಸ್ ಅವಾಗ NBFCಗಳು ಇಷ್ಟು ಇದ್ದಿರ್ಲಿಲ್ಲ, ಇದ್ರೂ ಅವು ಸರ್ಕಾರದ್ದು ಮಾತ್ರ ಇದ್ದು, ಖಾಸಗಿ ಅವು ಇದ್ದಿರ್ಲಿಲ್ಲ. ಈ ಎಲ್ಲ ಹಿನ್ನೆಲೆ ಒಳಗ ಕಳೆದ 10, 15, 20 ವರ್ಷದೊಳಗ 2 ಸಂಗತಿಗಳನ್ನ ನೋಡ್ಬೇಕಾಯ್ತು RBI ಇದ್ದದ್ದು. ಒಂದು, ಈ ಟರ್ಮ್ ಡಿಪಾಸಿಟ್ಗಳು ವೇರಿಯೇಷನ್ ಆಗಿರೋದು. ಇನ್ನೊಂದು ಕಡೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಅರ್ಥವ್ಯವಸ್ಥೆಗೆ ಸಾಲವನ್ನ ಕೊಡ್ತಾ ಇರೋದು, ಪರ್ಟಿಕ್ಯುಲರ್ಲಿ ದೊಡ್ಡ ದೊಡ್ಡ ಹೂಡಿಕೆದಾರರಿಗೆ. ಸೊ ಇದನ್ನು ನಿಯಂತ್ರಿಸೋದು ಹೇಗೆ? ಆ ಹಿನ್ನೆಲೆ ಒಳಗ ಹಣ ಚಲಾವಣೆಯ ಅಥವಾ ಪೂರೈಕೆಯ ಒಂದು ಹೊಸ ವ್ಯಾಖ್ಯಾನವನ್ನ ತಿಳಿದುಕೊಳ್ಳುವಂಥದ್ದು ಅನಿವಾರ್ಯ ಆಯಿತು. ಅದು ಏನು ನೋಡೋಣ. ಬದಲಾದ ಸನ್ನಿವೇಶದಲ್ಲಿ ಹಣದ ಪೂರೈಕೆಯ ಗಾತ್ರವನ್ನು ತಿಳಿದುಕೊಳ್ಳುವುದು ಹೊಸ ವಿಧಾನದ ಅವಶ್ಯಕತೆ ಕಂಡುಬಂತು. ನ್ಯೂ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದಿಸ್ ಮನಿ ಸಪ್ಲೈ.
ಈ ಹಿನ್ನೆಲೆ ಒಳಗ ಭಾರತೀಯ ರಿಸರ್ವ್ ಬ್ಯಾಂಕ್ 1997 ಒಳಗ ಡಾಕ್ಟರ್ ವೈ.ವಿ. ರೆಡ್ಡಿ ತಮ್ಗೆ ಗೊತ್ತದ, ಒನ್ಸ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇವರ ನೇತೃತ್ವದೊಳಗ ಹಣ ಪೂರೈಕೆ ಕುರಿತ ಕ್ರಿಯಾ ಗುಂಪು ಎಂಬುದನ್ನು ನೇಮಿಸಿದರು. ಹಣ ಪೂರೈಕೆ ಕುರಿತ ಒಂದು ಕ್ರಿಯಾ ಗುಂಪು, ಟಾಸ್ಕ್ ಫೋರ್ಸ್ ಆನ್ ಮನಿ ಸಪ್ಲೈ ಅನ್ನುವಂಥದ್ದು. ಈ ಸಮಿತಿಯ ವರದಿಯಂತೆ ಹಣ ಪೂರೈಕೆ ವ್ಯಾಖ್ಯಾನವನ್ನ ಬದಲಿಸಲಾಗಿದ್ದು, ಅದು ಇನ್ನು ಮುಂದೆ ನಾವು ನೋಡುವ ರೀತಿ ಒಳಗೆ ಐತಿ. ಒಂದ ತಿಳ್ಕೋಬೇಕು, ಇಲ್ಲಿ M1 ರಿಮೇನ್ಸ್ ದ ಸೇಮ್, ಅದರೊಳಗೆ ಯಾವ ಬದಲಾವಣೆ ಆಗಿಲ್ಲ. ಹಿಂಗಾಗಿ M1 ತಿಳ್ಕೊಳ್ಳೋದ್ರೊಳಗೆ ಬಹಳ ಕಷ್ಟ ಇಲ್ಲ. ನಾವು ಮುಂದಿನ ತಿಳ್ಕೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಬೇಕು. ಅದು ಎಲ್ಲಿ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡ್ರಿ, ಈಗ NM1 ಅಂದ್ರೆ ನ್ಯೂ ಮನಿ ಸಪ್ಲೈ ಡೆಫಿನೇಷನ್ ಅಂದಂಗ NM1 ಅನ್ನುವಂಥದ್ದು ಸಾರ್ವಜನಿಕರೊಂದಿಗೆ ಇರುವ ಕರೆನ್ಸಿ, ಅಲ್ಲೂ ಇತ್ತು ಇಲ್ಲೂ ಐತಿ. ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಇರುವ ಬೇಡಿಕೆ ಠೇವಣಿಗಳು, ಎಸ್ ಅಲ್ಲೂ M1 ದೊಳಗಿತ್ತು. ಡಿಮಾಂಡ್ ಡಿಪಾಸಿಟ್ಸ್ ವಿತ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಅಲ್ಲೂ ಇತ್ತು. N ಸ್ಟ್ಯಾಂಡ್ಸ್ ಫಾರ್ ನ್ಯೂ ಡೆಫಿನೇಷನ್ ಆಫ್ ಮನಿ ಸಪ್ಲೈ ಅಂತ ಅಲ್ಲೂ ಇತ್ತು, ಇಲ್ಲಿ ಅದ. RBI ದೊಂದಿಗೆ ಇರುವ ಇತರ ಠೇವಣಿಗಳು ಅಲ್ಲಿ ಇತ್ತು, ಇಲ್ಲಿ ಅದ. ಸೊ M1 remains the same so far as definition is concerned. Change starts from NM2. ಅಲ್ಲಿ ಏನಿತ್ತು ಇಲ್ಲಿ ಏನು ಇಲ್ಲ, ಇದನ್ನ ನೀವು ಗಮನಿಸಬೇಕು. ಅಲ್ಲಿ ಏನಿತ್ತು ಇಲ್ಲಿ ಏನಿಲ್ಲ, ಮತ್ತು ಅಲ್ಲಿ ಯಾವ್ದು ಇದ್ದಿರ್ಲಿಲ್ಲ ಇಲ್ಲಿ ಯಾವ್ದು ಹೊಸದು ಬಂದದ, ಅದನ್ನ ಗಮನಿಸಬೇಕು. ನಿಮಗೆ ಹೇಳ್ತೀನಿ ನಾನು, ನೋಡ್ರಿ ನೀವು. ಓಕೆ, NM2 is equal to NM1. We know what is M1 plus short-term time deposits of residents. Short-term time deposits of residents with the banks, including the contractual maturity of 1 year. 1 ವರ್ಷದೊಳಗೆ ಹಿಂಪಡೆಯಬಹುದಾದ ಠೇವಣಿಗಳನ್ನು ಒಳಗೊಂಡು M1 ಅಂತೂ ಗೊತ್ತಿದೆ. ಯಥಾ ಪ್ರಕಾರ ಜನರ ಕೈಯಲ್ಲಿರುವ ದುಡ್ಡು, ಬ್ಯಾಂಕ್ಗಳಲ್ಲಿರುವಂತಹ ಡಿಮಾಂಡ್ ಡಿಪಾಸಿಟ್, RBI ಜೊತೆಗಿರುವಂತಹ ಅದರ್ ಡಿಪಾಸಿಟ್ಸ್ ಪ್ಲಸ್ ಇದು ನಾನು ನಿಮಗಾಗಲೇ ಹೇಳಕತ್ತಿದ್ದೆ, ಇದು ಎಲ್ಲರಿಗೂ ಸ್ಪಷ್ಟ. ನಿಮ್ಗೆ ಬಹುತೇಕ ಮಂದಿಗೆ ಅನುಭವ ಕೈತೀಗ. ಇವನ್ ನಾನು ಎಷ್ಟೋ ಸಲ ಹಂಗ ಅನಿಸಿದಾಗ ಏನ್ ಮಾಡಿಬಿಡ್ತೀನಿ, ಓಕೆ ಇದೊಂದು 6 ತಿಂಗಳು ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ಅಂತ. 6 ತಿಂಗಳು ಬಹಳ ಬೇಕಾಗಿಲ್ಲ, ಯಾಕಂದ್ರೆ ನನಗೊಂದು ಅಂದಾಜು ಇರ್ತದ ಈ 6 ತಿಂಗಳೊಳಗೆ ನನ್ನ ಅಂತ ಮೇಜರ್ ಖರ್ಚುಗಳು ಯಾವಿಲ್ಲ. ಸೊ ಇದು 2 ಲಕ್ಷ ಇರಲಿ, 1 ಲಕ್ಷ ಇರಲಿ, 50,000 ಇರಲಿ, ಇದನ್ನ ಡಿಪಾಸಿಟ್ ಶಾರ್ಟ್ ಟರ್ಮ್ ಡಿಪಾಸಿಟ್, ಇದು ಶಾರ್ಟ್ ಟರ್ಮ್ ಡಿಪಾಸಿಟ್. ಹಾಗೆ ಮಾಡಿದಾಗ ನೋಡ್ರಿ, ನೀವು ಇವತ್ತು ಹೋಗಿ ಬ್ಯಾಂಕ್ನಾಗ ಕೇಳಬೇಕಿದ್ರೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಮುಂದೆ ಒಂದು ಇದನ್ನ ಹಚ್ಚಿಬಿಟ್ಟಿರ್ತಾರ, ಲಿಸ್ಟ್ ಹಚ್ಚಿಬಿಟ್ಟಿರ್ತಾರೆ. ಸೊ SB ಅಕೌಂಟ್ ಒಳಗೆ ಇದ್ದಂತೂ ಆಗಲೇ ಹೇಳಿದೀನಿ, ಅದಕ್ಕೆ 3% ಯಥಾ ಪ್ರಕಾರ ಕೊಡ್ತಿರ್ತಾರೆ. ನೀವು ಇದೇ ಅಮೌಂಟ್ ಅನ್ನ ಸರ್ ನಿಮ್ದು SB ಒಳಗೆ ಒಂದು 10,000 ಐತಿ ಅಥವಾ 50,000 ಐತಿ, ಸಿಂಪ್ಲಿ ಎಕ್ಸಾಂಪಲ್ ಹೇಳಕತ್ತೀನಿ, ಅದನ್ನೊಂದು 3 ತಿಂಗಳು ನಾನು ತಗೊಳ್ಳೋದಿಲ್ರಿ ಅಂದ್ರೆ 90 ಡೇಸ್ ಡಿಪಾಸಿಟ್ ಅಂತ ನಾನು ಮಾಡ್ತೀನಿ ಅಂದ್ರೆ 90 ಡೇಸ್ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ಅವಾಗ ಬ್ಯಾಂಕ್ನವ್ರು ಹೇಳ್ತಾರೆ, ಎಸ್ ಐ ಕ್ಯಾನ್ ಗಿವ್ ಯು 4% ಇಂಟ್ರೆಸ್ಟ್ ಆನ್ ಇಟ್ ಅಂತ. ವಿತ್ ಇನ್ 1 year, ದಟ್ ಈಸ್ ಫಾರ್ ಶ್ಯೂರ್. ಎಸ್, ಸೊ ಇದು ವಿತ್ ಇನ್ 1 year ಇದ್ದಂತ NM2 ದೊಳಗೆ ನಾವು ತಗೊಳ್ಳೋದು. ಇದು ಮೊದಲು ಇದ್ದಿರಲಿಲ್ಲ. ಈ ಪಾರ್ಟು ಇಟ್ ವಾಸ್ ನಾಟ್ ದೇರ್ ವಿತ್ M2. ಗೊತ್ತಿದೆನಾ? ಇದು ಇದ್ದಿರಲಿಲ್ಲ, ಇದು ಬಂತು. ಇದ್ದದ್ದು ಹೋಯ್ತು. ಯಾವ್ದು ಹೋಯ್ತು? ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ಸ್ ವಿತ್ ದ ಪೋಸ್ಟ್ ಆಫೀಸಸ್. ಅದು ಇಲ್ಲಿ ಇಲ್ಲ. ಅದನ್ನು ತೆಗೆದಾರ, ಇದನ್ನ ಹಾಕ್ಯಾರ. ಅಗ್ದಿ ಪರ್ಫೆಕ್ಟ್ ಅದ, ಕರೆಕ್ಟ್ ಅದ ಇದು. ಯಾಕಂದ್ರ ಪೋಸ್ಟ್ ಆಫೀಸ್ ಡಿಪಾಸಿಟ್ಸ್ ಲೆಕ್ಕ ತಗೊಂಡ್ರೂ ಉಪಯೋಗ ಇಲ್ಲ, ಬಿಕಾಸ್ ದ ಪೋಸ್ಟ್ ಆಫೀಸ್ ಆರ್ ಔಟ್ಸೈಡ್ ದ ಕಂಟ್ರೋಲ್ ಆಫ್ RBI. ಹೀಗಾಗಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ, ಸುಮ್ಮನೆ ತಿಳ್ಕೊಂಡು ದಂಡ. ಅಂಡ್ ಮೀನ್ ವೈಲ್ ಇಂಥ ಡಿಫರೆಂಟ್ ಶಾರ್ಟ್ ಟರ್ಮ್ ಡಿಪಾಸಿಟ್ಸ್ ಇವತ್ತು ತುಂಬಾ ಪಾಪ್ಯುಲರ್ ಆಗ್ತಾ ಇದಾವೆ. ನಿಮ್ಗೆ ಗೊತ್ತಿರಬಹುದು. ಈ ಲಾಂಗ್ ಟರ್ಮ್ ಡಿಪಾಸಿಟ್ ಗಿಂತಲೂ ಇವತ್ತು ನೀವು ಬ್ಯಾಂಕ್ನಾಗ ಕೇಳ್ರಿ, ನೀವು ಇವನ್ ಬ್ಯಾಂಕಿನವರ ದೇ ಡಿಸ್ಕರೇಜ್ ಯು ಟು ಗೋ ಫಾರ್ ಲಾಂಗ್ ಟರ್ಮ್ ಡಿಪಾಸಿಟ್ಸ್. ಅವರೇ ಹೇಳ್ತಾರೆ, ಇಷ್ಟ ಇಡ್ರಿ ಸರ, ಹೆಚ್ಚಾತಿಲ್ಲ, ಬೇಕಾದ್ರೆ ನಾನೇ ನಿಮ್ಗೆ ಕರೆದು ಹೇಳ್ತೀನಿ ಅದನ್ನ ಅಪ್ಗ್ರೇಡ್ ಮಾಡೋಣ ಅಂತ. ಅದನ್ನ ಅಪ್ಗ್ರೇಡ್ ಮಾಡೋಣ, ಹೊಸ ಇಂಟ್ರೆಸ್ಟ್ ರೇಟ್ಗೆ ಅದನ್ನ ಪೆಗಪ್ ಮಾಡೋಣ. ಕಡಿಮೆ ಆದ್ರೆ ನಿಮಗಂತೂ ಏನು ನುಕ್ಸಾನ ಇಲ್ಲ, ಇಷ್ಟಿದ್ದ ಇರ್ತೈತಿ, ಇರಲಿ ಅಂತ ನೋಡ್ರಿ. ಸೊ ಈಗ ಸರಾಸರಿ ಫಿಕ್ಸ್ ಡಿಪಾಸಿಟ್ಗಳಂತಂದ್ರೆ ಇಷ್ಟೇ, ವರ್ಷದಿಂದ ಹಿಡ್ಕೊಂಡು 2 ವರ್ಷ ಅಬ್ಬಬ್ಬ ಅಂದ್ರೆ. ಈಗ ಅಗದಿ ಪಾಪ್ಯುಲರ್ ಇರೋದು ಎಲ್ಲ ಬ್ಯಾಂಕಿನೊಳಗೂ ಪಾಪ್ಯುಲರ್ ಇರೋದು, ಕೆಲವರು 666 ಡೇಸ್ ಅಂತ ಹಾಕೊಂಡಾರ, ಇನ್ನು ಕೆಲವರು 555 ಡೇಸ್ ಅಂತ ಹಾಕೊಂಡಾರ. ಹಿಂಗ್ ಮಾಡಕತ್ತಾರ ಈಗ. ಅಂದ್ರೆ ನೋಡ್ರಿ, 66 ಡೇಸ್ ಅಂತಂದ್ರು ಇಟ್ ಇಸ್ ಲೆಸ್ ದ್ಯಾನ್ 2 years.
555 ಅಂತೂ ಇಟ್ ಇಸ್ ಮಚ್ ಲೆಸ್ ದನ್ 2 years ಅಂತ. ಬಟ್ ಅಷ್ಟು ಕಡೆ ದೇ ಆರ್ ಗಿವಿಂಗ್ ಯು 7+% ಇಂಟ್ರೆಸ್ಟ್ ಇವಾಗ ಇರುವಂತದ್ದು. ಸೊ ಇದು ಎಲ್ಲ ಅಂಡ್ ಅಫ್ಕೋರ್ಸ್ ಅದಕ್ಕಿಂತ ಕಡಿಮೆ ಇದ್ದದಕ್ಕೆ 5% ಗಿಂತಲೂ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಾಮಾನ್ಯವಾಗಿ ಅದಾವ. 5 ಅಂಡ್ ಬಿಲೋ ಯಾವುದು ಈ 1 year ಕಾಂಟ್ರಾಕ್ಚುಯಲ್ ಮೆಚುರಿಟಿ ಅನ್ನುವಂಥವೇನದಾವಲ್ಲ ಇವಕ್ಕೆಲ್ಲ ಸಾಮಾನ್ಯವಾಗಿ 5% ಇಂಟ್ರೆಸ್ಟ್ ಅದಾವ. ಸೊ ಇಲ್ಲಿ ನೀವು ಬೇಕಂದ್ರೆ 1 ವರ್ಷದ ಮಟ್ಟ ಅವನು ಹಿಂದೆ ತಕ್ಕೊಳ್ಳದೇ ಇದ್ರೆ ನಿಮಗೆ ಆ ಬಡ್ಡಿ ಸಿಗ್ತದೆ. ಅದಿಲ್ಲ ಅಂದ್ರೆ ಈ ಬಡ್ಡಿ ಅಂತೂ ಸಿಗ್ತದೆ ನಿಮಗೆ, ಈ ಬಡ್ಡಿ ಅಂತೂ ಸಿಗ್ತದೆ. ಹೀಗಾಗಿ ಈ ನಿವಾಸಿಗಳ ಅಲ್ಪಾವಧಿಯ ಠೇವಣಿಗಳು 1 ವರ್ಷದ ಒಪ್ಪಂದದ ಮುಕ್ತಾಯವನ್ನು ಒಳಗೊಂಡಂತೆ. ಸೊ NM2 makes this difference. No post office savings deposits, but short-term deposits with commercial banks. NM3. What is NM3? This is more important, most important. NM3. We know what is M1. It is as usual, which used to be earlier, but M2 has changed. M3 has changed in a much bigger way. How? ಇಲ್ಲಿ ನೀವು ನೋಡ್ಕೊಳ್ಳಿ. NM3 is equal to NM2 plus long-term time deposits of residents. Yes, it was already there. M3 ದೊಳಗೆ ಮೊದಲು ಇತ್ತಿದ್ದು. M3 ದೊಳಗೆ ಟರ್ಮ್ ಡಿಪಾಸಿಟ್ಸ್ ಬೈ ದ ರೆಸಿಡೆಂಟ್ಸ್ ವಿತ್ ದ ಬ್ಯಾಂಕ್ಸ್ ಅಂತಿತ್ತು. ಪ್ಲಸ್ ಇನ್ನೊಂದು ಆಡ್ ಆಯ್ತು. ಅಂಡ್ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಟರ್ಮ್ ಫಂಡಿಂಗ್ ಫ್ರಮ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್. ಏನಿದು ಟರ್ಮ್ ಫಂಡಿಂಗ್ ಫೈನಾನ್ಸ್ ಬೈ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಇವತ್ತು ನಿಮ್ಗೆ ಗೊತ್ತದ, ಮೊದಲು ಈ HDFCಗಳು ಎರಡಿದ್ದು, ಈಗ ಅವ್ರು ತಮ್ಮ ಅನುಕೂಲಕ್ಕಾಗಿ ಅದನ್ನ ಒಂದೇ ಮಾಡ್ಕೊಂಡಾರ. ಬಟ್ ಸ್ಟಿಲ್ HDFC ಬ್ಯಾಂಕ್ ಅಂತನದ, ಇನ್ನೊಂದು HDFC ಹೌಸಿಂಗ್ ಲೋನ್ ಅಂತನದ, ಇನ್ನೊಂದು HDFC ಇನ್ವೆಸ್ಟ್ಮೆಂಟ್ ಅಂತನದ, HDFC ಮ್ಯೂಚುವಲ್ ಫಂಡ್ ಅಂತದ. ಹೀಗೆ ಅದರ ಹಲವಾರು ಬ್ರಾಂಚಸ್, ಹಲವಾರು ಮುಖಗಳದಾವ. ಮೊದಲು ಬರೇ ಬ್ಯಾಂಕ್ ದಷ್ಟು ಗೊತ್ತಾಕಿತ್ತು. ಬಟ್ ವಾಟ್ ಅಬೌಟ್ ದಿಸ್ ಮ್ಯೂಚುವಲ್ ಫಂಡ್, ವಾಟ್ ಅಬೌಟ್ ದಿಸ್ ಹೌಸಿಂಗ್ ಲೋನ್, ವಾಟ್ ಅಬೌಟ್ ದಿಸ್ ಅದರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಲೋನ್ಸ್? ಇಂಥವು ಇಂಡಿಯಾದೊಳಗ ಇವತ್ತು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇವು ಜನರಿಂದ ಠೇವಣಿಗಳನ್ನ ಸ್ವೀಕರಿಸೋದಿಲ್ಲ. ಇದು ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಈ ಬ್ಯಾಂಕುಗಳು ಅಥವಾ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಇವು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣಕಾಸು ಸಂಸ್ಥೆಗಳು ಹೌದು, ಆದರೆ ಅವು ಸಾರ್ವಜನಿಕರಿಂದ ಠೇವಣಿಗಳನ್ನ ಸಂಗ್ರಹಿಸೋದಿಲ್ಲ. ಅವು ದುಡ್ಡು ಎಲ್ಲಿಂದ ಸಾಮಾನ್ಯವಾಗಿ ಕಲೆಕ್ಟ್ ಮಾಡ್ಕೋತಾವಂದ್ರೆ ಮೇನ್ಲಿ ಥ್ರೂ ವೇರಿಯಸ್ ಮ್ಯೂಚುವಲ್ ಫಂಡ್ಸ್. ಸೊ ಯು ಇನ್ವೆಸ್ಟ್ ವಿತ್ ಅಸ್, ವಿಲ್ ಗಿವ್ ಯು ದಿಸ್ ಮಚ್ ರಿಟರ್ನ್ ಅಂತ ಮ್ಯೂಚುವಲ್ ಫಂಡ್ಗಳ ಮೂಲಕ ಹಣವನ್ನು ತಗೋತಿರ್ತಾವೆ. ಇದು ಬ್ಯಾಂಕಿಂಗ್ ಗ್ಯಾಮೆಟ್ದೊಳಗೆ ಬರೋದಿಲ್ಲ. ಬಟ್ ನೌ ಇಟ್ ಈಸ್ ಪ್ಲೇಯಿಂಗ್ ಎ ವೆರಿ ಬಿಗ್ ರೋಲ್. ಎಷ್ಟೊಂದು ಇವತ್ತು ಇಂಥ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ, ಮತ್ತಿವು ಅನದರ್ ಥಿಂಗ್ ಗಮನಿಸಬೇಕು, ಇಂಥ ಸಂಸ್ಥೆಗಳು ನಾ ಮನಿ ಕಟ್ಟೋದಿನ್ರಿ ಅಂತ ನನ್ನಂತವ್ರು ನಿಮ್ಮಂತವ್ರು ಹೋದ್ರೆ ಅಫ್ಕೋರ್ಸ್ ಕೆಲವರು ಕೊಡ್ತಾರೆ, HDFC ಅವರು ಕೊಡ್ತಾರ, ಮತ್ತೊಂದರವರು ಕೊಡ್ತಾರೆ. ಬಟ್ ಇವ್ರು ಕೂಡ ದುಡ್ಡು ಸಾಮಾನ್ಯವಾಗಿ ಎಂತವ್ರು ಕೊಡ್ತಾರ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ, ಇವತ್ತು ಇಂಡಿಯಾ ತುಂಬಾ ಪರ್ಟಿಕ್ಯುಲರ್ಲಿ ಇನ್ ಬಿಗ್ ಸಿಟೀಸ್ we have huge real estate people engaged in builders. They need money in thousands of crores, and for such people these organizations lend money. That is also leads to supply of money in the economy, and that is why it is very, very important. Knowing it is very, very important. Builders, ನಮ್ಮೆಲ್ಲ ರೋಡ್ ಕಾಂಟ್ರಾಕ್ಟರ್ಸ್ಗಳು, ಇವತ್ತು ರೋಡ್ ಕಾಂಟ್ರಾಕ್ಟರ್ಸ್ಗಳು, it is a big business today. You all know that. ನಾನು ಇಂಡಸ್ಟ್ರೀಸ್ ಅಂತ ಹೇಳುವಾಗ ಇವನ್ ರಸ್ತೆ ನಿರ್ಮಾಣ ಉದ್ಯಮ ಅಂತ ಹೇಳಿದೆ ನಾನು. It is an industry today. Building roads itself is an industry. It is providing huge employment opportunities. It is leading to generation of huge income. It is creating huge demand to various raw materials, and that is why it is a very, very serious field today. ಅಂತವರಿಗೆಲ್ಲ ಇವರು ರೊಕ್ಕ ಕೊಡ್ತಾರೆ. ಅಂಡ್ ಅಫ್ ಕೋರ್ಸ್ ದೊಡ್ಡ ದೊಡ್ಡ ಉದ್ಯಮಿಗಳು, ಯಾವೊಬ್ಬ ನಾನು ಸಕ್ಕರೆ ಫ್ಯಾಕ್ಟರಿ ಶುರು ಮಾಡ್ತೀನಿ ಮಾಡ್ಕ, ಯಾವೊಬ್ಬ ಕಬ್ಬಿಂದು ಮತ್ತು ಉಕ್ಕಿಂದು ಹಾಕ್ತೀನಿ ಮಾಡ್ಕ, ಹಿಂಗ ದೊಡ್ಡ ದೊಡ್ಡ ಉದ್ಯಮಗಳನ್ನ ಸ್ಥಾಪಿಸಲು ಇವತ್ತು ಬ್ಯಾಂಕುಗಳು ಎಷ್ಟು ಹಣಕಾಸನ್ನು ಕೊಡ್ತಾ ಇದಾವೋ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಇಂಥ ಉದ್ಯಮಗಳಿಗೆ ಹಣವನ್ನು ಕೊಡ್ತಾ ಇದ್ದಾವೆ. ಮತ್ತೆ ಇವು ಎಷ್ಟು ಕೊಡಾಕತ್ತಾವು ಲೆಕ್ಕ ಬೇಕಲ್ಲ. that makes huge difference so far as controlling inflation is concerned in our country. So ಅದಕ್ಕಾಗಿ ಈಗ M3 ದೊಳಗ ಇದನ್ನು ಕೂಡ ಸೇರಿಸಿಕೊಂಡಾರೆ. And that is why now it is a more meaningful
ಡೆಫಿನೇಷನ್ ಆಫ್ ಮನಿ ಸಪ್ಲೈ ಮೊದಲಿಂದ ಇತ್ತು, ಬಟ್ ಅದಕ್ಕೆ ಅಷ್ಟು ಅರ್ಥ ಇದ್ದಿರಲಿಲ್ಲ. ಇವತ್ತಿನ ಹಣ ಪೂರೈಕೆ ತಿಳಿದುಕೊಳ್ಳೋದಕ್ಕೆ ಇದು ಹೆಚ್ಚು ನಿಖರ ಮಾಹಿತಿಯನ್ನ ರಿಸರ್ವ್ ಬ್ಯಾಂಕಿಗೆ ಒದಗಿಸ್ತದ. ಅದರ ಆಧಾರದ ಮೇಲೆ ಅದು ಮತ್ತಿನ್ನು ತನ್ನ ರೇಟ್ಗಳನ್ನ ಹೆಚ್ಚು ಮಾಡಬೇಕು ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧರಿಸ್ತದೆ. ಮೇಲಿನ ಹೊಸ ವ್ಯಾಖ್ಯಾನದಲ್ಲಿ ಆಗ್ಲೇ ಹೇಳಿದಂಗೆ ಏನು ಈ NM1 ದಿಂದ ಹಿಡ್ಕೊಂಡು NM4 ವರೆಗೆ ನಾವು ಬಂದಿವೋ, ಇಲ್ಲಿ NM3 ವರೆಗೆ M4 ನೋಡೋ ಅವಶ್ಯಕತೆ ಇಲ್ಲ. ವ್ಯಾಖ್ಯಾನದಲ್ಲಿ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಂಗ ಅಂಚೆ ಕಚೇರಿಗಳಲ್ಲಿನ ಉಳಿತಾಯ ಖಾತೆ ಹಣವನ್ನು ಹೊರಗಿಡಲಾಗಿದೆ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಅನ್ನು ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಅಂಚೆ ಕಚೇರಿಗಳು ಬ್ಯಾಂಕಿಂಗ್ ವ್ಯವಸ್ಥೆಯ ಭಾಗವಾಗದೇ ಇರೋದ್ರಿಂದ ಆ ಹಣದ ಮೇಲೆ RBIಗೆ ಯಾವುದೇ ನಿಯಂತ್ರಣ ಇಲ್ಲ. ಎರಡನೇ ಪ್ರಮುಖ ವ್ಯತ್ಯಾಸ, NM2 ದಲ್ಲಿ ನಿವಾಸಿಗಳ ಅಲ್ಪಾವಧಿಯ ಠೇವಣಿಗಳನ್ನು ಸೇರಿಸಿಕೊಳ್ಳಲಾಗಿದೆ. ಮತ್ತು ಮೂರನೆಯ ಪ್ರಮುಖ ವ್ಯತ್ಯಾಸ ಆಗ್ಲೇ ನಾವು ನೋಡಿದ್ವಿ, M3 ಒಳಗ ಹಣಕಾಸು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ನೀಡುವಂತಹ ಸಾಲಗಳನ್ನು ಕೂಡ ಈಗ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಚಿತ್ರ ಮೊದಲಿನ ಡೆಫಿನೇಷನ್ ಒಳಗೆ ಇದ್ದಿರಲಿಲ್ಲ. ಐ ಹೋಪ್ ಯು ಆಲ್ ಗಾಟ್ ಇಟ್. ಓಕೆ, ಸೊ ಇಷ್ಟು ಇವತ್ತು ಈ ಒಂದು ಹಣದ ಪೂರೈಕೆಯ ಒಂದು ಚಿತ್ರ ನಿಮ್ಮ ಕಣ್ಮುಂದೆ ಅಂದಾಜು ಬಂದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ತಿಳಿದಿಲ್ಲ ಅಂದ್ರೆ ಮತ್ತು ಚರ್ಚೆ ಮಾಡಬಹುದು. ತಿಳಿದೈತಿ ಅಂತಂದ್ರೆ ನೀವ ಮತ್ತೊಂದು ರಿವಿಷನ್ ಮಾಡ್ಕೊತಿರ್ಬೇಕು. ಆಗಾಗ ಒಂದು 4-5 ಸಲ ರಿವಿಷನ್ ಮಾಡಿದ್ರೆ ಫಿಕ್ಸ್ ಆಗಿಬಿಡ್ತದ. ಅವಾಗ ಯಾವಾಗ್ರೆ ಒಮ್ಮೆ ಹೌದಾ ಯಾಕೆ ಮಹೇಶ, ಡೋಂಟ್ ವರಿ ಮತ್ತೊಮ್ಮೆ ಬೇಕಾದ್ರೆ ಕೇಳು, ಹೇಳ್ತೀನಿ. ನೀನು ಓದ್ಕೊ ಮತ್ತೊಮ್ಮೆ. ತಿಳಿಲಿಲ್ಲ ಅಂದ್ರೆ ಚರ್ಚೆ ಮಾಡ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಿಗೋಣ ಮತ್ತೆ ನಾವು ನೀವು ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಸೆಷನ್ದೊಳಗ ನೋಡು ಸಮಾಧಾನ ನೋಡು. ಏನ ತಿಳಿದಿಲ್ಲ ಅಂದ್ರೆ ಕೇಳ್ರಿ, ಮತ್ತೆ ಕೇಳ್ರಿ. ಆ ನಂತರ ಮುಂಜಾನೆ 7 ಗಂಟೆಗೆ ಯಥಾ ಪ್ರಕಾರ ಮತ್ತೆ ಉಚಿತ ತರಗತಿ ಒಳಗ ನಾವು ನೀವು ಭೇಟಿ ಆಗೋಣಂತ. ಸೊ ಹೌದಾ ಹುಲಿ ಮರಿಯ ಬಸಣ್ಣ ಒಟ್ಟು ಮಾಸ್ತರಾಗಿ ಶಾಲ್ಯಾಗ ಮಕ್ಕಳ ಮುಂದೆ ಯಾವಾಗ ಹೋಗಿ ಇದನ್ನ ಹೇಳೇನಿ ಅಂತ. ಹೌದಾ? ಆಗ್ಲಿ. ಓಕೆ, ಸೊ ರೈಟ್ ಫ್ರೆಂಡ್ಸ್, ಹ್ಯಾವ್ ನೈಸ್ ಟೈಮ್, ಎಂಜಾಯ್ ಯುವರ್ ಈವ್ನಿಂಗ್. ಅಂಡ್ ಐ ಟು ನಿನ್ನ ಮಕ್ಕಳ ಹೌದಾ, ಈ ಹುಡುಗನಿಗೆ ಒಮ್ಮೆ ಒಂದು ಅರ್ಧ ಡಜನ್ ಮದುವೆ ಮಾಡಿ ಒಂದು ಸಲಕ್ಕೆ ಎಲ್ಲಕ್ಕೂ ಅರ್ಧ ಡಜನ್ ಮಕ್ಕಳು 6-36 ಮಕ್ಕಳಾಗುವಂಗ ದೇವರು ಕರುಣಿಸಲಿ ಅಂತ. ಅವೇನೋ ಇಂದ್ರನಿಗೆ ಗೌತಮ ಋಷಿ ಶಾಪ ಕೊಟ್ಟಿದ್ನಂತ. ಯಾಕಂದ್ರ ಇಂದ್ರನಿಗೂ ಬರೇ ತಲೆಯಾಗ ಅದ ಇರ್ತಿತ್ತು. ಇಂದ್ರನಿಗೆ ತಲೆಯಾಗ ಬರೇ ಅದ ಇರ್ತಿತ್ತು, ಮತ್ತೆ ಅದನ್ನ ಮಾಡಿದ್ದವ. ಹಂಗಾಗಿ ಬರಬ್ಬರಿ ಶಾಪ ಕೊಟ್ಬಿಟ್ಟಿದ್ದಾರೆ. ಯಾರು? ಗೌತಮ ಋಷಿ. ಇಂದ್ರ ಒದ್ದಾಡಿವಾದ, ಎಪ್ಪೋ ಊರು ಮಂದಿಗೆಲ್ಲ ಇದು ಕಂಡ್ರೆ ನನ್ನ ಮರ್ಯಾದೆ ಏನು ಅಂತ. ಯಾಕೆ ಇಂದ್ರನ ಮೈ ಎಲ್ಲ ಹಂಗ ಕಾಣಕತ್ ಬಿಟ್ರೆ ಅದ್ರ ಮರ್ಯಾದೆ ಏನಾಗಬಾರ್ದು. ಅವಾಗ ಗೊಳೋ ಅಂತ ಹತ್ತು ಬಿದ್ದು ಉಳ್ಳಾಡಿ ಗೌತಮ ಋಷಿಗಳ ಹತ್ರ ಶಾಪ ವಿಮೋಚನೆ ಕೇಳಿದಾಗ ಗೌತಮ ಋಷಿಗಳು ಪಾಪ ಬಹಳ ದೊಡ್ಡ ಗುಣದವರು. ಅವಾಗ ಅವ್ರು ಹೇಳಿದ್ರು, ಹಾಳಾಗಿ ಹೋಗ್ ಮಗನ, ಆದ್ರೆ ನಾ ಶಾಪ ಪೂರ್ತಿ ಹೊಳ್ಳಿ ತಕೊಳಕ್ ಬರೋದಿಲ್ಲ. ನಿನಗೂ ಒಂದೀಟ್ ನೀ ಮಾಡಿದ ತಪ್ಪಿನ ಅರಿವು ಆಗಾಗ ಆಗ್ತಿರ್ಬೇಕು. ನಿನಗ ಮಾತ್ರ ನಿನ್ನ ಮೈ ಎಲ್ಲ ಹಂಗ ಕಾಣ್ತೈತಿ, ಉಳಿದ ಮಂದಿಗೆ ನೀ ನಾರ್ಮಲ್ ಇದ್ದು ಕಾಣ್ತೈತಿ, ಹೋಗಂತಾನ. ಸೊ ಅವಾಗ ಯಪ್ಪ ಇಷ್ಟರೇ ಮರ್ಯಾದೆ ಉಳಿತಲ್ಲ ನಂದು ಅಂತ ಹೇಳಿ ಬಚಾವಾಗಿ ಬರ್ತಾನ. ಹಂಗ ನಾ ಈಗ ಬಸಣ್ಣಗ ಒಂದು ಶಾಪ ಅಂದ್ರೆ ಒಳ್ಳೇದೇ ಇದು. ನನ್ನೇನ್ ಗೌತಮ ಋಷಿ ಅಂತ ಶಾಪ ಅಲ್ಲ. ಬಸಣ್ಣಗ ಅರ್ಧ ಡಜನ್ ಹೆಂಡ್ರ ಸಿಗಲಿ, ಪ್ರತಿ ಹೆಂಡತಿಗೆ ಅರ್ಧ ಡಜನ್ ಮಕ್ಕಳಾಗ್ಲಿ, ತಥಾಸ್ತು ಅಂತ ನಾ ಹಿಂಗಂದ್ರ ನಾಳೆ ಮುಂಜಾನೆ ಮತ್ ಮಣಿ ತುಂಬ ಹೆಂಡ್ರು ಮಣಿ ತುಂಬ ಮಕ್ಕಳು ಆಗಿಗೀಗ್ಯಾವಪ್ಪ ಮತ್ತ. ಎಸ್, ಹೌದೌದು, ಮಾಡ್ಬೇಕಾಗಿತಿ. ಎಸ್, ಓಕೆ. ಇಲ್ಲ, ಯಾವಾಗಿಂದಂದಿ ಶಶಿ? ಅವಾಗ ಉಯ್ಯಾಡಿ ಪೇಪರ್ ಮಣಿ ಅಲ್ಲ. ಸೊ ಬಹಳ ಚಂದ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ನಾವು.